ಕೇವಲ 16,000 ರೂಪಾಯಿಗೆ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಅನ್ನ ಕೊಡ್ತೀರಾ, ಟೂ ವೀಲರ್ ಅಂತ. ಡೌನ್ ಪೇಮೆಂಟ್ ಏನ್ ಕಟ್ಟಿರ್ತಾರೆ ಅದರಲ್ಲಿ 16,000 ರೂಪಾಯಿ ಫಸ್ಟ್ ಮುಂಚಿತವಾಗಿ, ಅದರಲ್ಲಿ 15,000 ರೂಪಾಯಿ ಮತ್ತೆ ರೀಫಂಡ್ ಆಗುತ್ತೆ. ಎವ್ರಿ ಮಂತ್ ನಿಮಗೆ 5,000 ರೂಪಾಯಿ EMI ಇರುತ್ತೆ ಹೇಳಿದಾಗ. ಸೊ ಆ EMI ನ ನೀವು ಸೇವ್ ಮಾಡಬೇಕು ಅಂತಂದ್ರೆ ಎವ್ರಿ ಮಂತ್ ಒಬ್ಬರು ರೆಫರ್ ಮಾಡಿದ್ರೆ ಸಾಕು. ಸೊ ಈ ಒಂದು ವೆಹಿಕಲ್ ನ EMI ಒಂದು ತಿಂಗಳದು ನಿಮಗೆ ಫ್ರೀ ಆಗುತ್ತೆ. ಈಗ ನಾನು 16,000 ರೂಪಾಯಿ ಕೊಟ್ಟು ತಗೊಂಡೆ, 24 ಮೆಂಬರ್ಸ್ ಕೂಡ ರೆಫರ್ ಮಾಡಿದೆ ನಿಮ್ಗೆ. ಜೊತೆಗೆ ನಮ್ಗೆ ಬೇರೆ ಏನಾದ್ರು ಬೆನಿಫಿಟ್ಸ್ ಇದ್ರು? ಸೊ EMI ಲಿಸ್ಟ್ ಜೊತೆಗೆ ನಿಮಗೆ ಏನಾದ್ರು 24 ರೆಫರಲ್ ಕಂಪ್ಲೀಟ್ ಆಯ್ತು ಅಂತಂದ್ರೆ ಒಂದು ನಿಮ್ಮ ಡೌನ್ ಪೇಮೆಂಟ್ 16,000 ರೂಪಾಯಿ 15,000 ರೀಫಂಡ್ ಸಿಗುತ್ತೆ. ಅಂದ್ರೆ ನೀವು ಹೇಳ್ತಾ ಇರುವಂತದ್ದು ನಾನು 16,000 ಕಟ್ಟಿದ್ರು ಕೂಡ ಅದರಲ್ಲಿ 15,000 ರೀಫಂಡ್ ಆಗುತ್ತೆ, ಕೇವಲ 1,000 ರುಪೀಸ್ಗೆ ನನ್ಗೆ ವೆಹಿಕಲ್ ಸಿಕ್ಕಿರುತ್ತೆ. ಎಕ್ಸಾಕ್ಟ್ಲಿ. ನಾವು ಲಾಂಗ್ ಟರ್ಮ್ ಇರುವಂತವರು ನಮ್ದೇ ಆದ ಒಂದು ಪ್ರಾಡಕ್ಟ್ ಅನ್ನು ಕೂಡ ನಾವು ಮಾರ್ಕೆಟ್ಗೆ ತರ್ತಾ ಇದೀವಿ. ಎಕ್ಸಿಸ್ಟಿಂಗ್ ಇರೋ ಪ್ರಾಡಕ್ಟ್ ಕೂಡ ಒಂದು ಒಳ್ಳೆ ಪ್ರಾಡಕ್ಟ್ ಅಂತ ಚೂಸ್ ಮಾಡಿ ನಾವು ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್ತಿರುವಂತದ್ದು. ಸೊ ಹಾಗಾಗಿ ನಮಗೆ ಮತ್ತೆ ಇನ್ನೊಂದು ಏನೋ ಇದ್ರ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಬೆಂಗಳೂರಲ್ಲಿ ಆಗ್ತಿರುವಂತದ್ದು. ಕರ್ನಾಟಕ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ವೀಣಾ ಸಿದ್ದಾಪುರ್. ನಾವು ಇತ್ತೀಚೆಗೆ ಯಾವುದೇ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಬೇಕು ಅಂದ್ರೂ ಎಲೆಕ್ಟ್ರಿಕ್ ಪ್ರಾಡಕ್ಟ್ ಸಿಗತ್ತಾ ಅಂತ ಹುಡುಕ್ತಿವಿ. ಯಾಕಂದ್ರೆ ಎಲೆಕ್ಟ್ರಿಕ್ ಪ್ರಾಡಕ್ಟ್ಗಳು ಯೂಸರ್ ಫ್ರೆಂಡ್ಲಿ ಕೂಡ, ಪರಿಸರಕ್ಕೆ ಪೂರಕ ಕೂಡ. ಅದರಲ್ಲೂ ಈ ಒಂದು 2 ವೀಲರ್ ಹಾಗೆ 4 ವೀಲರ್ ಎಲೆಕ್ಟ್ರಿಕ್ ವಾಹನಗಳಿಗೆ ಇತ್ತೀಚೆಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಸೊ ನಾನಿವತ್ತು ಈ ಒಂದು ವಿಡಿಯೋದಲ್ಲಿ ಬೆಸ್ಟ್ ಎಲೆಕ್ಟ್ರಿಕ್ ವೆಹಿಕಲ್ 2 ವೀಲರ್ ಸಿಗುವಂತಹ ಒಂದು ಪ್ಲೇಸ್ ಅನ್ನ ತೋರಿಸ್ತೀನಿ. ಹಾಗಾದ್ರೆ ಆ ಪ್ಲೇಸ್ ಯಾವುದು ನೋಡ್ಕೊಂಡ್ ಬರೋಣ ಬನ್ನಿ. ಸದ್ಯ ನಾನು ರಾಜಾಜಿನಗರದ ರಾಜ್ಕುಮಾರ್ ರಸ್ತೆಯ ಮೈ EV ಸ್ಟೋರ್ ನಲ್ಲಿದ್ದೀನಿ. ಇಲ್ಲಿ ಅತಿ ಕಡಿಮೆ ಬೆಲೆಗೆ ಜೊತೆಗೆ ವಿಶೇಷವಾದಂತಹ ಆಫರ್ಗಳನ್ನ ಹೊಂದಿರುವಂತಹ ಎಲೆಕ್ಟ್ರಿಕ್ ವೆಹಿಕಲ್ಗಳು ಸಿಗ್ತಾ ಇದೆ. ಸೊ ಅದರಲ್ಲೂ ಈ ಒಂದು 2 ವೀಲರ್ಗಳು ಇಷ್ಟು ಕಡಿಮೆ ಬೆಲೆಗೆ ಸಿಗುತ್ತಾ ಅಂತ ನಿಮ್ಗೆ ಅನ್ಸುತ್ತೆ. ಸೊ ಹಾಗಾದ್ರೆ ಎಷ್ಟು ಪ್ರೈಸು, ಸೊ ಯಾವೆಲ್ಲ ವೆಹಿಕಲ್ ಇದೆ, ಜೊತೆಗೆ ಆಫರ್ ಏನು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನ ನಾನ್ ನೀಡ್ತಾ ಹೋಗ್ತೀನಿ. ಆಲ್ರೆಡಿ ನಾನು ಇಂಟ್ರೊಡಕ್ಷನ್ ಅಲ್ಲಿ ಹೇಳಿರುವಂತೆ ಜಸ್ಟ್ 16,000 16,000 ಅನ್ನ ತೆಗೆದುಕೊಂಡು ಬಂದ್ರೆ ಈ ಒಂದು ಏನು ಸ್ಟೋರ್ ಅಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಅನ್ನ ನೀವು ಪರ್ಚೇಸ್ ಮಾಡಬಹುದು. ಸದ್ಯ ನಾನು ಮೈ EV ಸ್ಟೋರ್ ಒಳಭಾಗದಲ್ಲಿದ್ದೀನಿ. ಏನು ಇಲ್ಲಿರುವಂತಹ ಆಫರ್ಸ್ ಇರ್ಬೋದು, ಸೊ ಇದೆಲ್ಲದರ ಬಗ್ಗೆ ನನಗೆ ಮಾಹಿತಿ ಕೊಡೋದಕ್ಕೆ MD ಆಗಿರುವಂತಹ ಪುನೀತ್ ಗೌಡ ಅವರಿದ್ದಾರೆ. ಸೊ ಅದಕ್ಕೂ ಮುಂಚೆ ಈ ಒಂದು ಔಟ್ಲೆಟ್ ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಸದ್ಯ ನಾನು ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ ರಾಜ್ಕುಮಾರ್ ರಸ್ತೆ ಬಳಿ ಇರುವಂತಹ ಮೈ EV ಸ್ಟೋರ್ ಒಳಭಾಗದಲ್ಲಿದ್ದೀವಿ. ನೀವು ಗಮನಿಸ್ತಾ ಇರ್ಬೋದು, ಇತ್ತೀಚೆಗೆ ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆ ತುಂಬಾನೇ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಅದರಲ್ಲೂ ಈ ಒಂದು ಮೈ EV ಸ್ಟೋರ್ ಅವ್ರು ಏನು ಮನೆಗೊಂದು EV ಅನ್ನುವಂತಹ ಏನು ಆಫರ್ ಅನ್ನ ಬಿಟ್ಟಿದ್ದಾರೆ. ಅಂದ್ರೆ ಪ್ರತಿಯೊಂದು ಮನೆಗೂ ಕೂಡ ಎಲೆಕ್ಟ್ರಿಕ್ ವೆಹಿಕಲ್ಗಳು ತುಂಬಾನೇ ಅವಶ್ಯಕ. ಸೊ ಹಾಗಾಗಿ ಇವರು ಕೂಡ ಸಾಕಷ್ಟು ಆಫರ್ ಗಳನ್ನ ಬಿಟ್ಟಿದ್ದಾರೆ. ನೀವು ಗಮನಿಸ್ತಾ ಇರ್ಬೋದು, ಸದ್ಯ ನಾನು ಏನು 3 ವೆಹಿಕಲ್ ಅನ್ನ ತೋರಿಸ್ತಾ ಇದ್ದೀನಿ. ಒಂದು ರೆಡ್ ಕಲರ್ ಇರ್ಬೋದು, ಒಂದು ಬ್ಲ್ಯಾಕ್ ಕಲರ್ ಇರ್ಬೋದು, ಜೊತೆಗೆ ರೆಡ್ ಅಂಡ್ ಗ್ರೇ. ಸೊ ಈ 3 ಒಂದು ವೆಹಿಕಲ್ಗಳನ್ನ ನೀವು ಕೇವಲ 16,000 ರೂಪಾಯಿ ಇಟ್ಕೊಂಡು ಬಂದ್ರೆ ಈ ಒಂದು ವೆಹಿಕಲ್ ಅನ್ನ ಪರ್ಚೇಸ್ ಮಾಡ್ಬೋದು. ನಿಮ್ಗೆ ಒಂದಷ್ಟು ಕನ್ಫ್ಯೂಷನ್ ಆಗ್ತಾ ಇದೆ, ಸೊ ಇಷ್ಟು ಕಡಿಮೆ ಬೆಲೆಗೆ ಈ ಒಂದು ವೆಹಿಕಲ್ಗಳು ಸಿಗತ್ತಾ ಅಂತ. ಸೊ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಯಾಕಂದ್ರೆ ಒಂದು ವಿಶೇಷವಾದಂತಹ ಭರ್ಜರಿ ಆಫರ್ ನಡೀತಾ ಇದೆ. ಜನವರಿ 1 ಇಂದ ಈ ಒಂದು ಆಫರ್ ಶುರುವಾಗಿದೆ. ಸೊ ಈ ಆಫರ್ ಕಂಟಿನ್ಯೂ ಆಗುತ್ತೆ. ಸೊ ಇದೆಲ್ಲದರ ಬಗ್ಗೆ ನಂಗೆ ಮಾಹಿತಿಯನ್ನ ಕೊಡ್ತಾರೆ. ಸೊ ಅವರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನನಗೂ ಕೂಡ ತುಂಬಾನೇ ಶಾಕ್ ಅನಿಸ್ತು. ಕೇವಲ 16,000 ರೂಪಾಯಿಗೆ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಅನ್ನ ಕೊಡ್ತೀರಾ, 2 ವೀಲರ್ ಅಂತ. ಯಾಕಂದ್ರೆ ಈಗ ಒಂದ್ 15,000-16,000 ರೂಪಾಯಿ ನಾವು ಇಟ್ಕೊಂಡು ಏನೋ ಶಾಪಿಂಗ್ ಹೋಗ್ತೀವಿ ಅಂದ್ರೆ ಏನೂ ಕೂಡ ಬರಲ್ಲ. ಯಾಕಂದ್ರೆ ಎಲ್ಲಾ ರೇಟ್ಗಳು ಕೂಡ ಹೆಚ್ಚಾಗಿದೆ. ಸೊ ಬಟ್ ಏನ್ ಸರ್ ಇದು ನಿಜಕ್ಕೂ ಬರತ್ತಾ? ಯಾಕಂದ್ರೆ ತುಂಬಾ ಜನಕ್ಕೆ ಇದೊಂದು ಕ್ವೆಶ್ಚನ್ಸ್ ಇರುತ್ತೆ. ಇಲ್ಲಿ ನಾವು ಆಲ್ಮೋಸ್ಟ್ ಒಂದು ಹಲವಾರು 6 ವರ್ಷಗಳಿಂದ ಎಲೆಕ್ಟ್ರಿಕಲ್ ವೆಹಿಕಲ್ ಬಿಸ್ನೆಸ್ ಅಲ್ಲೇ ನಾವು ಮಾಡ್ತಾ ನಮ್ಮ ಕಸ್ಟಮರ್ಗೆ ಏನೆಲ್ಲ ಬೇಕಾಗಿದೆ, ಸೊ ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗ್ತಿದೆ ಅದ್ರ ಬಗ್ಗೆ ಏನೆಲ್ಲ ಸೊಲ್ಯೂಷನ್ ಕೊಡ್ಬೋದು ಅಂತ ನೋಡ್ತಾ ಇದ್ದಾಗ ಸೊ ನಮಗೆ ಒಂದು ಥಾಟ್ ಪ್ರೋಸೆಸ್ ಉಳಿದಿದೆ. ಸೊ ಮನೆಗೊಂದು EV ಎಲೆಕ್ಟ್ರಿಕಲ್ ವೆಹಿಕಲ್ ಯಾವ ರೀತಿ ನಾವು ತಲುಪಿಸಬಹುದು ಅಂತ ಒಂದು ಡಿಸ್ಕಷನ್ ಮಾಡ್ತಾ ಫೈನಲ್ ಕಂಟೆಂಟ್ ಓಕೆ ಮನೆಗೊಂದು EV ಅನ್ನೋ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡ್ಬೇಡ ಅಂತ ಹೇಳಿ ಇದನ್ನ ಇನಿಷಿಯೇಟ್ ತಗೊಂಡಿರುವಂತದ್ದು. ಇಲ್ಲಿ ಹೇಗೆ ಅಂತ ಅಂದ್ರೆ ಪ್ರತಿಯೊಂದು ಮನೆಗೂ ಕೂಡ ಎಲೆಕ್ಟ್ರಿಕಲ್ ವೆಹಿಕಲ್ ರೀಚಸ್ ಯಾವ ರೀತಿ ಮಾಡಬಹುದು. ಫಸ್ಟ್ ಆಫ್ ಆಲ್ ಕಸ್ಟಮರ್ ಏನ್ ಪ್ರಾಬ್ಲಮ್ ಇದೆ ಅಂತ ಅಂದ್ರೆ ಡೌನ್ ಪೇಮೆಂಟ್ ಕಟ್ಟಬೇಕು. ದಟ್ ಇಸ್ ದ ಫಸ್ಟ್ ಪ್ರಾಬ್ಲಮ್.
ಪ್ರಾಬ್ಲಮ್. ಹೌದು. ಎರಡನೇದು ಡೌನ್ ಪೇಮೆಂಟ್ ಕಟ್ಟರೆ ಮತ್ತೆ EMI ತಗೋಬೇಕು, ಯಾಕೆಂದ್ರೆ ಆಲ್ರೆಡಿ ಅವ್ರದ್ದು ಪೆಟ್ರೋಲ್ ವೆಹಿಕಲ್ ಇರುತ್ತೆ, ಅದನ್ನೇ ಅವ್ರು ಮೇಂಟೈನ್ ಮಾಡ್ತಾರಕ್ಕಾಗಲ್ಲ, ಮತ್ತೆ ಎಲೆಕ್ಟ್ರಿಕಲ್ ವೆಹಿಕಲ್ ಸ್ವಿಚ್ ಓವರ್ ಆಗ್ಬೇಕು ಅನ್ನೋ ಒಂದು ಕ್ವಶನ್ ಅವ್ರ ಕೈಲಿ ಇರುತ್ತೆ. ಸೊ ಥರ್ಡ್ ಬಂದ್ಬಿಟ್ಟು ಸೊ ಇಲ್ಲಿ ಏನೋ ಓವರ್ ಆಲ್ ವೆಯ್ಟ್, ಈಗ ಪೆಟ್ರೋಲ್ ವೆಹಿಕಲ್ ಮತ್ತೆ ಎಲೆಕ್ಟ್ರಿಕಲ್ ವೆಹಿಕಲ್ ಮೇಂಟೆನೆನ್ಸ್ ತಗೊಂಡ್ರೆ ಸೊ ಎಲೆಕ್ಟ್ರಿಕಲ್ ವೆಹಿಕಲ್ ವೆರಿ ವೆರಿ ಕಡಿಮೆ ಇದರಲ್ಲಿ ಅವರು ಮೇಂಟೈನ್ ಮಾಡಬಹುದು. ಸೊ ಆ ಒಂದು ಆಪರ್ಚುನಿಟಿನ ನಾವು ಯಾವ ರೀತಿ ತಗೊಬಂದಿದೀವಿ ಅಂತ ಅಂದ್ರೆ, ಸೊ ನಮ್ಮ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ನ ಬೆಲೆ ಬಂದ್ಬಿಟ್ಟು ಸೊ 1,06,000 ರೂಪಾಯಿ ಆಗಿರುತ್ತೆ. ಸೊ 1,06,000 ರೂಪಾಯಲ್ಲಿ ಅವರಿಗೆ 16,000 ರೂಪಾಯಿ ಕಟ್ಟಿದ್ರೆ ಸಾಕಾಗುತ್ತೆ. ಇನ್ನ ಮಿಕ್ಕಿದ್ದು ಆಕ್ಚುಲಿ ನಾವೇನ್ ಮಾಡ್ತೀವಿ, RTO ಮತ್ತೆ ಇನ್ಶೂರೆನ್ಸ್ ಅವರಿಗೆ ಸ್ವಲ್ಪ ಈಗ ಎಕ್ಸಾಮ್ಷನ್ ಅಂತ ಇದು ಮಾಡ್ಬಿಟ್ಟು ಸೊ ಅವರಿಗೆ ಟೋಟಲ್ 90,000 ರೂಪಾಯಿ ಅವರಿಗೆ ಲೋನ್ ಆಗುತ್ತೆ. 90,000 ರೂಪಾಯಿ ಲೋನ್ ಅಲ್ಲಿ ಬಂದ್ಬಿಟ್ಟು ಎವ್ರಿ ಮಂತ್ ಸೊ ಫಸ್ಟ್ ಪಾಯಿಂಟ್ ಇಲ್ಲಿ 16,000 ರೂಪಾಯಿ ಕಟ್ಟಬೇಕು, ಅದು ಫಸ್ಟ್ ಚಾಲೆಂಜಿಂಗ್ ಇರುವಂತದ್ದು. ಆದ್ರೆ ನಮ್ಮ ಒಂದು ಫೈನಾನ್ಸ್ ಟೀಮ್ ಒಂದು ಪ್ರೆಷರ್ ಮೇರೆಗೆ ಇದನ್ನ ನಾವು ಯಾಕೆ ನಾವು ಫಸ್ಟ್ ಇದನ್ನ 1,000 ರೂಪಾಯಿ ಅಂತ ರಿಲೀಸ್ ಮಾಡಿದ್ವಿ. ಬಟ್ 1,000 ರೂಪಾಯಿ ಏನಾಯ್ತು, ಕೆಲವೊಂದು ಕಸ್ಟಮರ್ಸ್ ಇದನ್ನ ಮಿಸ್ಯೂಸ್ ಮಾಡಿದ್ರು. ಮಿಸ್ಯೂಸ್ ಮಾಡಿದ್ರು ನಮ್ಮ ಫೈನಾನ್ಸ್ ಅವ್ರು ಏನ್ ಮಾಡಿದ್ರು, ಇಲ್ಲ ಇದಕ್ಕೆ ನೀವು ಮಿನಿಮಮ್ ಡೌನ್ ಪೇಮೆಂಟ್ ಇಡ್ಲೇಬೇಕಾಗುತ್ತೆ, ಇಲ್ಲಾಂದ್ರೆ ನಮಗೆ ರಿಕವರಿ ನಮಗೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ಆ ಒಂದು ರಿಕ್ವೆಸ್ಟ್ ಮೇಲೆ ಏನ್ ಮಾಡಿದ್ವಿ, ಸೊ ಓಕೆ 1,000 ರೂಪೀಸ್ ಇಂದ 16,000 ರೂಪೀಸ್ಗೆ ಎಕ್ಸ್ಟೆಂಡ್ ಮಾಡಿದ್ವಿ. ಆದ್ರೆ ನಮ್ಮ ಒಂದು ವೆಹಿಕಲ್ ಬೆಲೆ ಬಂದ್ಬಿಟ್ಟು 1,000 ರೂಪಾಯಿ ಎಫೆಕ್ಟಿವ್ ಆನ್ ರೋಡ್ ಪ್ರೈಸ್, ಅದ್ರಲ್ಲಿ ಯಾವುದೇ ರೀತಿ ನಮ್ಮ ಚೇಂಜಸ್ ಅಂತೂ ಇಲ್ವೇ ಇಲ್ಲ. ಓಕೆ, ಸೊ ಇದು ಹೇಗೆ ಅಂತ ಅಂದ್ರೆ 1,06,000 ರೂಪಾಯಲ್ಲಿ 90,000 ರೂಪಾಯಿ ಅವರಿಗೆ ಲೋನ್ ಆಗುತ್ತೆ, 16,000 ಡೌನ್ ಪೇಮೆಂಟ್ ಆಯ್ತು. ಇನ್ನು ಅವರಿಗೆ ಎವ್ರಿ ಮಂತ್ 5,000 ರೂಪಾಯಿ EMI ಬರುತ್ತೆ, ಅದು 24 ತಿಂಗಳು ಬರುತ್ತೆ. ಸೊ ಇಲ್ಲಿ ಹೇಗಾಗುತ್ತೆ ಅಂತಂದ್ರೆ ಎವ್ರಿ ಮಂತ್ 2 ಇಯರ್ಸ್ 5,000 ರೂಪಾಯಿ ಅವರಿಗೆ EMI ಬರುತ್ತೆ. ಆ EMI ನ ಸೆಕ್ಯೂರ್ ಮಾಡಬೇಕು ಅಂತಂದ್ರೆ 5,000 ರೂಪಾಯಿ EMI. ಸೊ 1,000 ರೂಪಾಯಿ 500 ರೂಪಾಯಿ ಅಲ್ಲ, 5,000 ರೂಪಾಯಿ EMI ಅಂದ್ರೆ ಅಟ್ಲೀಸ್ಟ್ ಇವತ್ತಿನ ದಿನದಲ್ಲಿ ಅಟ್ಲೀಸ್ಟ್ ಒಂದು ಫ್ಯಾಮಿಲಿ ಲೀಡ್ ಆಗುತ್ತೆ ಆಕ್ಚುಲ್ ಆಗಿ. ಓಕೆ, ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇರೋದು, ಆ ಒಂದು 5,000 ರೂಪಾಯಿಗೆ ಈ ಕಸ್ಟಮರ್ ತಗೊಂಡ್ರೆ 16,000 ರೂಪಾಯಿ ಕಟ್ಟಿ ತಗೊಂಡ್ರೆ ಅವ್ರಿಗೆ ಇನ್ನು ಮಿಕ್ಕಿದ EMI ಬಂದ್ಬಿಟ್ಟು ಅವರು ಏನು ಅವ್ರು ಗಾಡಿ ತಗೊಂಡ್ರು ಅದೇ ತರನೇ ಅವರು ಇನ್ನೊಬ್ರು ಯಾರಿಗಾರು ಗಾಡಿ ಕೊಡ್ಸಿದ್ರೆ ಅವ್ರು ಗಾಡಿ ತಗೊಂಡ್ರೆ, ಓಕೆ ಗಾಡಿ ರೆಫರ್ ಮಾಡಿದ್ರೆ ಅವ್ರು ಗಾಡಿ ತಗೊಂಡ್ರೆ ಆ ಪರ್ಟಿಕ್ಯುಲರ್ ಮಂತ್ EMI ಅವರಿಗೆ ಕಂಪ್ಲೀಟ್ ಆಗಿ ಕಂಪ್ನಿಯಿಂದ ಪೇ ಆಗುತ್ತೆ. ಓಕೆ, ಕಂಪ್ಲೀಟ್ ಆಗಿ ಕಂಪ್ನಿಯಿಂದ ಪೇ ಆಗುತ್ತೆ, ಅವ್ರಿಗೆ EMI ಕಟ್ಟೋ ಒಂದು ಬರ್ಡನ್ ಇರಲ್ಲ. ಸೊ ಅವಾಗ 5,000 ರೂಪಾಯಿ ಅವರಿಗೆ 1 ತಿಂಗಳು ಸೇವ್ ಆಯ್ತು. ಇದೇ ತರ 24 ತಿಂಗಳು EMI ಇರುತ್ತೆ, 24 ತಿಂಗಳು. ಸೊ ಈಗ ಅವ್ರ ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಕೊಲೀಗ್ಸ್ ಇರ್ಬೋದು, ಇಡೀ ಕರ್ನಾಟಕ ನಮ್ದು 50 ಔಟ್ಲೆಟ್ ಇದೆ. ಇಡೀ ಕರ್ನಾಟಕ ಯಾವ ಮೂಲೆ ಭಾಗದಲ್ಲಿ ಇದ್ರೂ ಕೂಡ ಸೊ ಈ ಒಂದು ಕೆಳಗಿರೋ ಅವ್ರ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಕಂಪ್ಲೀಟ್ ವಿಚಾರನ ಕೊಡ್ತಾರೆ. ಸೊ ಡೈರೆಕ್ಟ್ ಆಗಿ ಅವರು ವೆಹಿಕಲ್ ನ ಡೆಲಿವರಿ ತಗೋಬಹುದು. ಸೊ ಯಾವ ರೀತಿ ಸಮಸ್ಯೆ ಇಲ್ಲ. ಸೊ ಅವರಿಗೆ 24 ತಿಂಗಳು ಟೋಟಲ್ EMI ರೆಫರೆನ್ಸ್ ಅಲ್ಲೇ ಅವರು ಕಂಪ್ಲೀಟ್ ಮಾಡಿದ್ರೆ 24 ವೆಹಿಕಲ್ ಅವ್ರು ರೆಫರ್ ಮಾಡಿ ಕೊಡಿಸಿದ್ದದಲ್ಲಿ ಡೌನ್ ಪೇಮೆಂಟ್ ಏನ್ ಕಟ್ಟಿರ್ತಾರೆ ಅದರಲ್ಲಿ 16,000 ರೂಪಾಯಿ ಫಸ್ಟ್ ಮುಂಚಿತವಾಗಿ, ಅದರಲ್ಲಿ 15,000 ರೂಪಾಯಿ ಮತ್ತೆ ರೀಫಂಡ್ ಆಗುತ್ತೆ. ಹೌದು. ಸೊ ಆ ರೀಫಂಡ್ ಆಗೋದ್ರಿಂದ ಏನಾಗುತ್ತೆ, ಎಫೆಕ್ಟಿವ್ ಆನ್ ರೋಡ್ ಪ್ರೈಸ್ ಅವರಿಗೆ 1,000 ರೂಪಾಯಿ ಆಯ್ತು. ಸೊ ಇದು ಎಂಟೈರ್ ಪ್ರೋಗ್ರಾಮಿಂಗ್ ಮಾಡೋದ್ರಿಂದ ಸೊ ಎಲ್ಲ ಒಂದು ಕಸ್ಟಮರ್ ತುಂಬಾನೇ ಓಕೆ ಸರ್ ಈ ತರ ಆದ್ರೂ ಕೂಡ ನಮಗೆ ತೊಂದರೆ ಇಲ್ಲ. ಸೊ ಅಟ್ಲೀಸ್ಟ್ ಈ ತರ ಆಪರ್ಚುನಿಟಿ ಆದ್ರೂ ಅವಾಗ ಫಸ್ಟ್ ಏನಾಯ್ತು, ನಾವು ತಿಂಗಳಿಗೆ 2 ರೆಫರ್ ಮಾಡಬೇಕು ಅಂತ ಇತ್ತು, ಅದನ್ನ ತಿಂಗಳಿಗೆ 1 ರೆಫರ್ ಮಾಡಿದ್ರೆ ಸಾಕು, ಆ ಒಂದು EMI ಇರುತ್ತೆ ಅವರಿಗೆ ಕಂಪ್ಲೀಟ್ ಕಂಪ್ನಿಯಿಂದ ಒಂದು ಬೆನಿಫಿಟ್ ಸಿಗುತ್ತೆ ಅಂತ. ಸೊ ತುಂಬಾ ಜನ ಆಲ್ರೆಡಿ ಏನೋ ಯೂಸ್ ಮಾಡ್ಕೊಳ್ತಾ ಇದಾರೆ, ಬುಕಿಂಗ್ ಮಾಡ್ತಾ ಇದಾರೆ, ಸೊ ಡೆಲಿವರಿ ಕೂಡ ತಗೊಳ್ತಾ ಇದಾರೆ. ಸೊ ಅದೇ ತರ EMI ಕೂಡ ನಾವು ಆಲ್ರೆಡಿ ಪೇ ಮಾಡಿದ್ವಿ, ಕೆಲವೊಂದು ಕಸ್ಟಮರ್ಸ್ ಎಲ್ಲ ಮಾಡಿ ಅವ್ರ ರೆಫರೆನ್ಸ್ ಕೂಡ ತಗೊಂಡು ಇದು ಮಾಡಿದ್ದಾರೆ. ಸೊ ಈ ಒಂದು ಇದರಲ್ಲಿ ನಮಗೆ ಏನೋ ಒಂದು ಯೋಚನೆ ಬಂದಿದ್ದೇನು ಅಂತ ಅಂದ್ರೆ, ಸೊ ನಮ್ಮ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಬಂದ್ಬಿಟ್ಟು ಹೈ ಸ್ಪೀಡ್ ಎಲೆಕ್ಟ್ರಿಕಲ್ ವೆಹಿಕಲ್, ಒಂದ್ಸರಿ ಚಾರ್ಜ್ ಮಾಡಿದ್ರೆ 100 ಕಿಲೋಮೀಟರ್ ಹೋಗುತ್ತೆ ಎಲೆಕ್ಟ್ರಿಕಲ್ ವೆಹಿಕಲ್. ಇವನ್ ನಮ್ಮ ಒಂದು ಮಂಗಳೂರು ಅಂತ ಹಿಲ್ ಸ್ಟೇಷನ್ ತಗೊಂಡು ಕೂಡ ಪವರ್ಫುಲ್ ಆಗಿರುವಂತ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಕೊಡ್ತಾ ಇರುವಂತದ್ದು. ಓಕೆ, ಸೊ ಇದಕ್ಕೆ RTO ರಿಜಿಸ್ಟ್ರೇಷನ್ ಎಲ್ಲ ಆಗುತ್ತೆ, ಸೊ ಲೋನ್ ಆಗುತ್ತೆ. ಅದೇ ತರ ಈ ಒಂದು ಫೆಸಿಲಿಟಿನ ಏನೋ ಬೆನಿಫಿಟ್ ತಗೋಬೇಕು ಅಂದ್ರೆ ನೀವು ಬರುವಾಗ ಆಧಾರ್ ಕಾರ್ಡು, ಪಾನ್ ಕಾರ್ಡು, ಆಮೇಲೆ 3 ತಿಂಗಳು ಬ್ಯಾಂಕ್ ಸ್ಟೇಟ್ಮೆಂಟ್, 3 ಚೆಕ್ ಸ್ಲೀವ್, ಸೊ ಇಷ್ಟನ್ನ ತಗೊಬಂದ್ರೆ ಸೊ ನಮ್ಮ ಬ್ಯಾಂಕ್ ಟೀಮ್ ಇದಾರೆ, 7 ಬ್ಯಾಂಕ್ ಟೀಮ್ ಇದೆ, ಅವರು ನಿಮ್ಮ ಸಿವಿಲ್ ಚೆಕ್ ಮಾಡ್ಬಿಟ್ಟು, ಸೊ ಅಲ್ಲಿ 650 ಎಬೋ ಸಿವಿಲ್ ಇದ್ರೆ ಸಾಕು. ಸೊ ಅದು ಚೆಕ್ ಮಾಡ್ಬಿಟ್ಟು ಇಮಿಡಿಯೇಟ್ ಆಯ್ತು ಅಂತ, ಇಲ್ಲ ಸಪೋಸ್ ಅವ್ರದ್ದು ಸಿವಿಲ್ ಕಡಿಮೆ ಇತ್ತು ಅಂದ್ರೆ ಅವರ ಮನೆಯಲ್ಲೇ ಯಾರಾದ್ರೂ ಬೇರೆ ಕೊಟ್ಟರು ಕೂಡ, ಅಂದ್ರೆ ಸಿಸ್ಟರ್ ಬ್ರದರ್ ಆ ಥರ ಕೊಟ್ಟರು ಕೂಡ ಸೊ ಲೋನ್ ಸಿಗುತ್ತೆ. ಸೊ ಆಮೇಲೆ 16,000 ರೂಪಾಯಿ ಕಟ್ಟಿದ್ರೆ ಸಾಕು, ಸೊ ವೆಹಿಕಲ್ ಡೆಲಿವರಿ ಅವರಿಗೆ ಸಿಗುವಂತದ್ದು. ಓಕೆ, ಈಗ ಜನಸಾಮಾನ್ಯರಿಗೆ ಅರ್ಥವಾಗುವ ಹಾಗೆ ಮಾತಾಡೋಣ. ಎಕ್ಸಾಂಪಲ್ ನನ್ನನ್ನೇ ಇಟ್ಕೊಳ್ಳೋಣ, ನಾನು ನಿಮ್ಮೊಂದು ಸ್ಟೋರ್ಗೆ ಬರ್ತೀನಿ. ಸೊ ಈ ಒಂದು 3 ವೆಹಿಕಲ್ ಗಳನ್ನ ಕೂಡ ನೋಡ್ತೀನಿ, ನನ್ಗೆ ಬ್ಲಾಕ್ ಇಷ್ಟ ಆಗುತ್ತೆ. ಸೊ ನನ್ನ ಹತ್ರ 16,000 ಇರುತ್ತೆ, ತಗೊಂಡ್ ಬರ್ತೀನಿ. ಅದ್ರ ಜೊತೆಗೆ ಏನ್ ಡಾಕ್ಯುಮೆಂಟ್ಸ್ ತಗೊಂಡ್ ಬರ್ಬೇಕು? ನಿಮ್ದು ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಒಂದು ಪಾನ್ ಕಾರ್ಡ್ ಬೇಕಾಗುತ್ತೆ, 3 ತಿಂಗಳು ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕಾಗುತ್ತೆ, ಆಮೇಲೆ 3 ಚೆಕ್ ಸ್ಲೀವ್ ಬೇಕಾಗುತ್ತೆ. ಓಕೆ, ಇವಾಗ ನೀವು ಒಂದು ಆಫರ್ ಬಗ್ಗೆ ಹೇಳಿದ್ರಿ. ಸೊ ನಾವು ಯಾರಿಗಾದ್ರೂ ರೆಫರ್ ಮಾಡಿ ಅವರು ಕೂಡ ನಿಮ್ಮ ಈ ಒಂದು ವೆಹಿಕಲ್ ಅನ್ನ ಪರ್ಚೇಸ್ ಮಾಡಿದ್ರೆ ನಮ್ಮ EMI ಕಟ್ಟೋದಿರಲ್ಲ ಅಂತ. ಸೊ ಓಕೆ, ನಾನಿವಾಗ ಏನು ಡೆಪಾಸಿಟ್ ಡೌನ್ ಪೇಮೆಂಟ್ ಮಾಡಿ 16,000 ರೂಪಾಯಿ ಮಾಡಿಬಿಟ್ಟು ಒಂದು ವೆಹಿಕಲ್ ನ ಪರ್ಚೇಸ್ ಮಾಡಿದೆ. ಸೊ ಈಗ ನಾನು ಎಷ್ಟು ಜನರನ್ನ ರೆಫರ್ ಮಾಡಬೇಕು, ಯಾವ ತರ ರೆಫರ್ ಮಾಡಬೇಕು, ನಂಗೆ ಯಾವ ತರ ಅಮೌಂಟ್ ಡಿಡಕ್ಟ್ ಆಗ್ತಾ ಹೋಗುತ್ತೆ ಅಥವಾ ಎಷ್ಟು ಲೆಸ್ ಆಗುತ್ತೆ? ಸೊ ಇವಾಗ ಬಂದ್ಬಿಟ್ಟು ಎವ್ರಿ ಮಂತ್ ನಿಮಗೆ 5,000 ರೂಪಾಯಿ EMI ಇರುತ್ತೆ ಹೇಳಿದಾಗ. ಸೊ ಆ EMI ನ ನೀವು ಸೇವ್ ಮಾಡಬೇಕು ಅಂತಂದ್ರೆ ಎವ್ರಿ ಮಂತ್ ಒಬ್ರು ರೆಫರ್ ಮಾಡಿದ್ರೆ ಸಾಕು. ಸೊ ಈ ಒಂದು ವೆಹಿಕಲ್ ನ EMI 1 ತಿಂಗಳದು ನಿಮಗೆ ಫ್ರೀ ಆಗುತ್ತೆ. ಸೊ ಅದೇ ತರ ಇನ್ ಕೇಸ್ ಸಪೋಸ್ ಇಲ್ಲ ನಾನು ಏನೋ
ಇದು ರೆಫರ್ ಮಾಡ್ಕೊಂಡು ಕೂತ್ಕೋಬೇಕಾ ನಾ ಇದೇ ಮಾಡಿ ಕೆಲಸ ಮಾಡ್ಬೇಕನ್ನೋ ಅವಶ್ಯಕತೆ ಏನಿಲ್ಲ, ಇಲ್ಲಿ ಯಾವುದೇ ಪ್ರೆಷರ್ ಕೂಡ ಇಲ್ಲ. ಅವರು ಒಂದು EMI ಕಟ್ಬೋದು, ಇಲ್ಲ ಅಂತ ಅಂದ್ರೆ ರೆಫರ್ ಮಾಡ್ಬೋದು. ರೆಫರ್ ಮಾಡಿದ್ರೆ ಬೆನಿಫಿಟ್ ಸಿಗುತ್ತೆ, ರೆಫರ್ ಮಾಡಿಲ್ಲ ಅಂತಂದ್ರೆ ಬೆನಿಫಿಟ್ ಸಿಗಲ್ಲ, ಸಿಂಪಲ್. ಓಕೆ, ಈಗ ರೆಫರ್ ಮಾಡೋದಕ್ಕೆ ಏನಾದ್ರೂ ಇಷ್ಟೇ ಜನರನ್ನ ಮಾಡ್ಬೇಕಾ ಅಂತ ಏನಾದ್ರೂ ಇದೆಯಾ ಹೇಗೆ? ಸೊ 24 ಮಂತ್ EMI ಕಮಿಟ್ಮೆಂಟ್ ಅವ್ರದ್ದು ಏನಿರುತ್ತೆ ಕಸ್ಟಮರ್ದು, ಆ 24 ಮಂತ್ EMI ಕಮಿಟ್ಮೆಂಟ್ಗೆ ಅವ್ರು 24 ವೆಹಿಕಲ್ಸ್ ರೆಫರ್ ಮಾಡಿ ಕೊಟ್ಟಿದ್ದಾರೆ ಸಾಕು. ಸಪೋಸ್ 2 ವರ್ಷಕ್ಕೆ ಬೇಡ, ಈಗ ಜಾಸ್ತಿ ಸರ್ಕಲ್ ಇದೆ ಅಂತ ಅಂದ್ರೆ 1-2 ತಿಂಗಳಿಗೆ ಖಾಲಿ ಮಾಡಿದ್ರು ಕೂಡ ಅವ್ರ EMI ಎಲ್ಲ ಕಂಪ್ಲೀಟ್ ಪ್ರೀ ಕ್ಲೋಸ್ ಆಗ್ಬಿಟ್ಟು ಲೋನ್ ಕೂಡ ಅವರಿಗೆ ಸೊ ಕ್ಲೋಸ್ ಆಗಿ ಹ್ಯಾಂಡ್ ಓವರ್ ಕೊಡ್ತೀವಿ ಡಾಕ್ಯುಮೆಂಟ್. ಓಕೆ, ಈಗ ನಾನು 16,000 ರೂಪಾಯಿ ಕೊಟ್ಟು ತಗೊಂಡೆ, 24 ಮೆಂಬರ್ಸ್ ಕೂಡ ರೆಫರ್ ಮಾಡಿದೆ ನಿಮ್ಗೆ, ಜೊತೆಗೆ ನನಗೆ ಬೇರೆ ಏನಾದ್ರೂ ಬೆನಿಫಿಟ್ಸ್ ಇದೆಯಾ? EMI ಲೆಸ್ ಜೊತೆಗೆ ಏನಾದ್ರೂ? ಸೊ EMI ಲೆಸ್ ಜೊತೆಗೆ ನಿಮಗೆ ಏನಾದ್ರೂ 24 ರೆಫರಲ್ ಕಂಪ್ಲೀಟ್ ಆಯ್ತು ಅಂತಂದ್ರೆ ಒಂದು ನಿಮ್ಮ ಡೌನ್ ಪೇಮೆಂಟ್ 16,000 ರೂಪಾಯಿ 15,000 ರೀಫಂಡ್ ಸಿಗುತ್ತೆ, ಅದೊಂದು ಬೆನಿಫಿಟ್. ಅದ್ರ ಜೊತೆಗೆ ನೀವು 24 ಕೂಡ ರೆಫರಲ್ ಕಂಪ್ಲೀಟ್ ಮಾಡೋದಕ್ಕೆ ಕಂಪನಿಯಿಂದ ಒಂದು ಮೈಕ್ರೋ ಓವೆನ್ ಒಂದು ಆಲ್ಮೋಸ್ಟ್ ಒಂದು 8,000 ರಿಂದ 10,000 ರೂಪಾಯಿ ಕಾಸ್ಟ್ ಆಗುತ್ತೆ. ಆ ಮೈಕ್ರೋ ಓವೆನ್ ಕೂಡ ನಿಮಗೆ ಫ್ರೀ ಆಗಿ ಕೊಡ್ತೀವಿ. ಅಂದ್ರೆ ನೀವು ಹೇಳ್ತಾ ಇರುವಂತದ್ದು ನಾನು 16,000 ಕಟ್ಟಿದ್ರು ಕೂಡ ಅದರಲ್ಲಿ 15,000 ರೀಫಂಡ್ ಆಗುತ್ತೆ, ಕೇವಲ 1,000 ರುಪೀಸ್ಗೆ ನನ್ಗೆ ವೆಹಿಕಲ್ ಸಿಕ್ಕಿರುತ್ತೆ. ಎಕ್ಸಾಕ್ಟ್ಲಿ. ಸೊ ಈ ಒಂದು ಪ್ರೋಸೆಸ್ ಅಲ್ಲಿ ನಾವು ಮಾಡ್ತಿರುವಂತದ್ದು. ಇವಾಗ ಏನಾಗುತ್ತೆ, ಸೊ ಅದೇ ಕಂಪನಿ ಕೂಡ ಸೆಕ್ಯೂರ್ ಆಯ್ತು, ಸೊ ಕಸ್ಟಮರ್ ಕೂಡ ಒಂದು ಬೆನಿಫಿಟ್ ಸಿಕ್ತು, ಅದೇ ತರ ನಮ್ಮ ಬ್ಯಾಂಕ್ ಅವರು ಕೂಡ ಸೆಕ್ಯೂರ್ ಆದ್ರು. ಸೊ ದಟ್ ಅಲ್ಲಿ ಯಾವುದೇ ರೀತಿ ಮಿಸ್ಯೂಸ್ ಆಗೋದು ಅದೇ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಓಕೆ, ನಾವು 24 ಮೆಂಬರ್ಸ್ ನ ರೆಫರ್ ಮಾಡಿದ್ರು 1,000 ರುಪೀಸ್ಗೆ ಸಿಗತ್ತಾ ಅಂತ, ಸೊ ಗೋಲ್ ಮಾಲ್ ಇರಬಹುದು ಅನ್ನೋದು ಕೂಡ ತುಂಬಾ ಜನಕ್ಕೆ ಅನ್ಸುತ್ತೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಆ ವಿಚಾರದಲ್ಲಿ ಹೇಳ್ಬೇಕು ಅಂತಂದ್ರೆ ದಯವಿಟ್ಟು ಪ್ರತಿಯೊಬ್ರು ಕೂಡ ಶೋರೂಮ್ ಬನ್ನಿ, ಓಕೆ, ವಿಸಿಟ್ ಮಾಡಿ, ಟೆಸ್ಟ್ ರೈಡ್ ಮಾಡಿ, ವೆಹಿಕಲ್ ನ ಚೂಸ್ ಮಾಡಿ, ಅದಾದ್ಮೇಲೆ ನೆಕ್ಸ್ಟ್ ನಿಮ್ಮ ಒಂದು ರಿಕ್ವೈರ್ಮೆಂಟ್ ಏನಿದೆ ಅದನ್ನ ಕ್ಲಿಯರ್ ಆಗಿ ಮಾತಾಡ್ಬಿಟ್ಟು ಕಮ್ಯುನಿಕೇಶನ್ ಮಾಡಿ. ಯಾವುದೇ ಕಾರಣಕ್ಕೂ ಏನೋ ಯಾರೊಬ್ರು ಹೇಳ್ತಾ ಇದಾರೆ ಸೊ ಸುಮ್ಮನೆ ಹೋಗಿ ಅಲ್ಲಿ ದುಡ್ಡು ಹಾಕೋದು ಆ ಥರ ಬೇಡವೇ ಬೇಡ. ಓಕೆ, ಸೊ ಮತ್ತೆ ಇನ್ನೊಂದೇನು ಅಂತ ಅಂದ್ರೆ ಇಲ್ಲಿ ಈ ಒಂದು ಮಾಡ್ತಿರೋ ಉದ್ದೇಶ ಏನು ಅಂತ ಅಂದ್ರೆ ಪ್ರತಿಯೊಂದು ಮನೆಗೂ ಕೂಡ ಎಲೆಕ್ಟ್ರಿಕಲ್ ಹೋಗ್ಬೇಕು ಅನ್ನೋ ಒಂದು ಉದ್ದೇಶ ನಾವು ಮಾಡ್ತಾ ಇದ್ದೇವೆ ಹೊರತು ಯಾವುದೇ ರೀತಿ ಇದು ಏನೋ ಮಿಸ್ಯೂಸ್ ಅನ್ನೋ ಸಿಸ್ಟಮ್ ಇದರಲ್ಲಿ ಬರಬಾರ್ದು ಅನ್ನೋದಕ್ಕೋಸ್ಕರನೇ. ಸೊ ಪ್ರತಿಯೊಂದು ಟೈಮು ಕೂಡ ನಾವು ಆಕ್ಚುಲಿ ಈಗ ಫಸ್ಟ್ ಟೈಮ್ ನಾವು ಮಾರ್ಕೆಟಿಗೆ ಕಮ್ಯುನಿಕೇಶನ್ ಕೊಟ್ಟಾಗ ತುಂಬಾ ಜನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರು. ಏನಂತ ಅಂದ್ರೆ ಓಕೆ ಇದು 1,000 ರೂಪಾಯಿ ಕಟ್ಟಿದ್ರೆ ಸಾಕು, 1,000 ರೂಪಾಯಿ ಸ್ಕ್ಯಾಮ್ ಇದು ಅಂತ ಅಂದ್ಕೊಂಡ್ರು. ಬಟ್ ಅದು ಯಾವುದೇ ರೀತಿ ಆ ಥರದ್ದು ಇಂಟೆನ್ಷನ್ ಅಂತೂ ಇಲ್ವೇ ಇಲ್ಲ. ಸೊ ಈ ಒಂದು ಯಾಕೆ ನಾವು 6 ವರ್ಷದಿಂದ EV ಇಂಡಸ್ಟ್ರಿ ಇರುವಂತವ್ರು ನಾವು ಹೊಸದಾಗಿ ಮಾರ್ಕೆಟಿಗೆ ಬಂದಿಲ್ಲ. ಹೊಸ ಮಾರ್ಕೆಟಿಗೆ ಬಂದ್ರೆ ಯೋಚನೆ ಮಾಡ್ತಾರೆ ಓಕೆ ಸೊ ಇವ್ರು ಏನೋ ಪ್ಲಾನಿಂಗ್ ಮಾಡ್ತಾ ಇದಾರೆ ಅಂತ. ನಾವು ಲಾಂಗ್ ಟರ್ಮ್ ಇರುವಂತವ್ರು ನಮ್ದೇ ಆದ ಒಂದು ಪ್ರಾಡಕ್ಟ್ ಅನ್ನು ಕೂಡ ನಾವು ಮಾರ್ಕೆಟ್ಗೆ ತರ್ತಾ ಇದೀವಿ. ಸೊ ಅದ್ರ ಜೊತೆಗೆ ಈಗ ಎಕ್ಸಿಸ್ಟಿಂಗ್ ಇರೋ ಪ್ರಾಡಕ್ಟ್ ಕೂಡ ಒಂದು ಒಳ್ಳೆ ಪ್ರಾಡಕ್ಟ್ ಅಂತ ಚೂಸ್ ಮಾಡಿ ನಾವು ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್ತಿರುವಂತದ್ದು. ಸೊ ಹಾಗಾಗಿ ನಮಗೆ ಮತ್ತೆ ಇನ್ನೊಂದೇನು ಇದ್ರ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಬೆಂಗಳೂರಲ್ಲಿ ಆಗ್ತಿರುವಂತದ್ದು. ಓಕೆ, ಈಗ ಯಾವುದು ನಮ್ಮ ಮಾರ್ಕ್ಸನ್ ವೆಹಿಕಲ್ ಪ್ಲಾಂಟ್ ಇರಬಹುದು, ಇದು ಕೂಡ ಇಲ್ಲೇ ದಾಬಾಸ್ಪೇಟೆಯಲ್ಲಿ ಆಗ್ತಾ ಇದೆ. ಸೊ ಇವಾಗ IME ಅಂತ ಈಗ ರೈಟ್ ನಾವ್ ಈಗ ಇದು ಏನೋ ಡೆಲ್ಲಿಯಿಂದ ಬರ್ತಾ ಇದೆ, ಬಟ್ ನೆಕ್ಸ್ಟ್ ಇದು ಕೂಡ ದಾಬಾಸ್ಪೇಟೆ ಸ್ಟಾರ್ಟ್ ಆಗ್ತಾ ಇದೆ. ಹೇಗೇನು ಇಲ್ಲಿ ಇನ್ಫಿನಿಟಿ ಅಂತ ನೋಡ್ತಾ ಇದ್ರೆ ಇದು ಕೂಡ ಅಷ್ಟೇ, ಇದು ನಮ್ಮ ಬೆಂಗಳೂರು ಬೇಸ್ ಕಂಪನಿ ಇರುವಂತದ್ದು. ಸೊ ಹಾಗಾಗಿ ನಮ್ಗೆ ಏನಾಗುತ್ತೆ, ನಾಳೆ ಏನೋ ಸ್ಪೇರ್ ಪಾರ್ಟ್ ಮತ್ತೆ ವಾರಂಟಿಗಳು ಕೊಡಬೇಕು ಅಂತ ಅಂದ್ರೆ ನಾವೇ ಇಲ್ಲಿ ಇರೋದ್ರಿಂದ ಸೊ ನಾವು ಆಲ್ರೆಡಿ ಕೊಡ್ತಾ ಇದೀವಿ. ಯಾಕೆ ಇಲ್ಲಿವರೆಗೂ ಏನ್ ಮಾಡಿದ್ವಿ, ನಾವು ಸ್ವಲ್ಪ ನಾರ್ತ್ ಮೇಲೆ ಡಿಪೆಂಡೆನ್ಸಿ ಆಗಿದ್ವಿ, ಅದನ್ನೆಲ್ಲ ಕಂಪ್ಲೀಟ್ ಈಗ ಡಿಸ್ಕನೆಕ್ಷನ್ ಮಾಡ್ಬಿಟ್ಟು ಇಲ್ಲಿ ನಮ್ಮ ಒಂದು ಲೋಕಲ್ ಸೋರ್ಸ್ ಮೇಲೆ ಡಿಪೆಂಡೆನ್ಸಿ ಆಗಿಬಿಟ್ಟು ನಮ್ಮ ಕಸ್ಟಮರ್ಗೆ ನಾವು ಫುಲ್ಫಿಲ್ಮೆಂಟ್ ಮಾಡೋದಕ್ಕೋಸ್ಕರ ಸೊ ತುಂಬಾ ಒಂದು ನಮ್ಮ ಸ್ಟ್ರಕ್ಚರ್ ಕೂಡ ನಾವು ತುಂಬಾ ಚೇಂಜ್ ಮಾಡಿದ್ವಿ. ಸೊ ಅದನ್ನ ಯಾರೆಲ್ಲ ಈಗ ಲೇಟೆಸ್ಟ್ ಆಗಿ ಇದು ಮಾಡಿರ್ತಾರೆ ಅವರಿಗೆ ಏನೋ ಎಕ್ಸ್ಪೀರಿಯನ್ಸ್ ಅದು ಗೊತ್ತಾಗಿರುತ್ತೆ ಅದು. ಓಕೆ, ಹಾಗಾಗಿ ಇನ್ನು ಅದು ಬಿಟ್ಟರೆ ನಮ್ಮ ಬ್ಯಾಟ್ರಿ ವೈಸ್ ಎಕ್ಸಾಂಪಲ್ ಈಗ ಎಲೆಕ್ಟ್ರಿಕಲ್ ವೆಹಿಕಲ್ ಅಂತ ಹೇಳಿ ಟಕ್ಕಂತ ಯೋಚನೆ ಮಾಡೋದು ಬ್ಯಾಟ್ರಿ ಯಾವ್ದೋ ಕಳಪೆ ಬ್ಯಾಟ್ರಿ ಕೊಡ್ತಾ ಇದಾರಾ, ಎಲ್ಲ ಚೀಪೆಸ್ಟ್ ಬ್ಯಾಟ್ರಿ ಕೊಡ್ತಾರೆ, ಈ ತರ ಯೋಚನೆಗಳು ಕೂಡ ಇರುವಂತದ್ದು. ಅದಕ್ಕೆ ಹೇಳ್ಬೇಕು ನಾವು ಯೂಸ್ ಮಾಡ್ತಿರೋ ಒಂದು ಬ್ಯಾಟ್ರಿ ಪ್ಯಾಕ್ ಬಂದ್ಬಿಟ್ಟು AS156 ಸರ್ಟಿಫೈಡ್ ಬ್ಯಾಟ್ರಿ ಪ್ಯಾಕ್ ಇರುವಂತದ್ದು. ಓಕೆ, ಸೊ ಈ ಒಂದು ಬ್ಯಾಟ್ರಿ ಪ್ಯಾಕ್ ಅಲ್ಲಿ ಬಂದ್ಬಿಟ್ಟು ಸೇಫ್ಟಿ ಏನು ಅಂತಂದ್ರೆ ಸೊ ಬ್ಯಾಟ್ರಿ ಒಳಗಡೆ ಬಂದ್ಬಿಟ್ಟು ಸ್ಮಾರ್ಟ್ BMS ಅಂತ ಇರುತ್ತೆ. ಆ ಸ್ಮಾರ್ಟ್ BMS ಇಂದ ಏನಾಗುತ್ತೆ ಸರ್ ತೋರಿಸಬಹುದಾ, ಹಾಗೆ ತೋರಿಸ್ತಾ ಮಾತಾಡಬಹುದಾ? ಹೌದು. ಸೊ ಸ್ಮಾರ್ಟ್ ಬ್ಯಾಟ್ರಿ ಇರುತ್ತೆ ಇಲ್ಲಿ ನೋಡಿ. ಸೊ ಇದರಲ್ಲಿ ಬಂದ್ಬಿಟ್ಟು ಏನಾಗುತ್ತೆ, ಸೊ ಒಳಗಡೆ ಸ್ಮಾರ್ಟ್ ಆಪ್ ಇರುತ್ತೆ, ಮೊಬೈಲ್ ಮುಖಾಂತರ ನಾವು ಇದನ್ನ ಆಕ್ಸೆಸ್ ಮಾಡಬಹುದು, ಅದು ಒಂದು ಇದು. ಸೊ ಎರಡನೇದು ಬಂದ್ಬಿಟ್ಟು ಇದರಲ್ಲಿ 60 ಡಿಗ್ರಿ ಮೇಲೆ ಹೋಯ್ತು ಅಂದ್ರೆ ನಮಗೆ ಆಟೋಮೆಟಿಕ್ ಇಂಡಿಕೇಶನ್ ಬರಕ್ ಸ್ಟಾರ್ಟ್ ಆಗುತ್ತೆ. ಓಕೆ, ಮೊಬೈಲ್ ಗೆ ಹೇಗೆ ಆಕ್ಸೆಸ್ ಸರ್ ಇದು? ಸೊ ಇದಕ್ಕೆ ಒಂದು ಆಪ್ ಕೊಡ್ತೀವಿ ನಾವು, ಆಪ್ ನ ಆಕ್ಟಿವೇಟ್ ಹೌದು ಆಪ್ ಕೊಡ್ತೀವಿ. ಆಪ್ ಅಲ್ಲಿ ಅವರು ಹೌದು. ಸೊ ಆಪ್ ಮುಖಾಂತರ ಅವರು ಕನೆಕ್ಟಿವಿಟಿ ಮಾಡ್ಕೊಂಡು ಅದು ಒಳಗಡೆ ಬ್ಯಾಟ್ರಿ ಏನಿದೆ ಅಂತ ನೋಡಬಹುದು. ಇನ್ನು 60 ಡಿಗ್ರಿ ಮೇಲೆ ಟೆಂಪರೇಚರ್ ಇನ್ಕ್ರೀಸ್ ಆಯ್ತು ಅಂತ ಅಂದ್ರೆ ಆಟೋಮೆಟಿಕ್ ಬಜರ್ ಅಲಾರ್ಮ್ ಮಾಡೋಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಆಪ್ ಅಲ್ಲೇ ನಮಗೆ ಗೊತ್ತಾಗುತ್ತೆ. ಓಕೆ, ಲಾಕ್ ಅನ್ಲಾಕ್ ಆ ತರ ಏನಾದ್ರೂ ಆಪ್ ಅಲ್ಲೇ ಮಾಡಬಹುದಾ ಅಥವಾ ಜಸ್ಟ್ 60 ಡಿಗ್ರಿ ಮೇಲೆ ಹೋಯ್ತು ಆಟೋಮೆಟಿಕ್ ಸಿಸ್ಟಮ್ ಮೇಲೆ ಸ್ಟಾಪ್ ಆಗ್ಬಿಡುತ್ತೆ. ಓಕೆ, ಸೊ ಅವಾಗ ಏನಾಗುತ್ತೆ, ಒಂದು ಸೆಕ್ಯೂರಿಟಿ ಏನೋ ಸಿಸ್ಟಮ್ಸ್ ಅಲ್ಲಿ ಜನರೇಟ್ ಆಗುವಂತದ್ದು. ಸೊ ಬ್ಯಾಟ್ರಿ ಪ್ಯಾಕ್ ಅಲ್ಲಿ ಯಾವುದೇ ರೀತಿ ಫೈರ್ ಇನ್ಸಿಡೆಂಟ್ ಗಳು ಆಗಲ್ಲ ಅನ್ನೋ ಒಂದು ಎನ್ಶೂರ್. ಯಾಕಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಅಂದ ತಕ್ಷಣ ತುಂಬಾ ಜನದ ಮೈಂಡಿಗೆ ಅದೇ ಬರುತ್ತೆ, ಯಾಕಂದ್ರೆ ಸಾಕಷ್ಟು ಇನ್ಸಿಡೆಂಟ್ ಗಳು ಅದೇ ತರ ಆಗಿದೆ. ಸೊ ನಿಮ್ಮ ಈಗ ಇದ್ರಲ್ಲಿ ಏನಾದ್ರೂ ಈ ತರ ಇನ್ಸಿಡೆಂಟ್ ಆಗಿದ್ಯಾ? ಇಲ್ಲ. ಸೋಫಾ ನಮಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಇನ್ನೂವರೆಗೂ ಆಗಿಲ್ಲ ಆಕ್ಚುಲ್ ಆಗಿ. ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ನಮ್ಮ ಒಂದು ಬ್ಯಾಟ್ರಿ ಪ್ಯಾಕ್ ನಾವು ಸ್ಟಾರ್ಟ್ ಮಾಡಿರುವಂತದ್ದು. ಸೊ ದಟ್ ಬೇರೆ ಬ್ಯಾಟ್ರಿ ಪ್ಯಾಕ್ ಇದ್ದಾಗ ಅಂದ್ರೆ ಅದ್ರಲ್ಲಿ ಏನ್ ಮಾಡಿರ್ತಾರೆ ಅನ್ನೋ ಒಂದು ಕ್ಲಾರಿಟಿ ನಮ್ಗೆ ಗೊತ್ತಿರಲ್ಲ. ಯಾಕೆ ನಾವು ಕೂಡ ಒಂದು ಏನೋ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇದ್ದು, ಸೊ ಒಳಗಡೆ ಏನಿದೆ ಅಂತ ನಾವು ಕ್ಲಿಯರ್ ಆಗಿ ಇದು ಮಾಡಿ ಸೊಲ್ಯೂಷನ್ ಕೊಡಲಿಲ್ಲ ಅಂತ ನಾಳೆ ಮಾರ್ಕೆಟ್ ಕಸ್ಟಮರ್ ಇಂಪ್ಯಾಕ್ಟ್ ಆಗುತ್ತೆ.
ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ ನಾವು ಅದರಲ್ಲಿ ಏನೆಲ್ಲ ಸ್ಮಾರ್ಟ್ ಡಿವೈಸ್ ಇಂಪ್ಲಿಮೆಂಟ್ ಮಾಡಬಹುದು ಅವರ ಟೆಕ್ನಾಲಜಿ ಆಲ್ರೆಡಿ ಇಂಪ್ಲಿಮೆಂಟ್ ಆಗಿದೆ ಬ್ಯಾಟರಿ ಪ್ಯಾಕ್ ಅಲ್ಲಿ. ಓಕೆ, ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಸೊ ಎಷ್ಟು ಅವರ್ ನಾವು ಚಾರ್ಜ್ ಮಾಡಿದ್ರೆ ಎಷ್ಟು ಕಿಲೋಮೀಟರ್ ಈ ಒಂದು ಬ್ಯಾಟರಿ ಪ್ಯಾಕ್ ಬಂದ್ಬಿಟ್ಟು 3 to 4 ಅವರ್ ಚಾರ್ಜ್ ಮಾಡಿದ್ರೆ ಸಾಕು. ಒಂದು ಎರಡನೇದು ನಮ್ಮ ಎಲ್ಲಾ ಬ್ಯಾಟರಿ ಪ್ಯಾಕ್ ಗಳು ಏನಂದ್ರೆ ನೀವು ಯಾಕಂದ್ರೆ ಬೆಂಗಳೂರಲ್ಲಿ ಸ್ವಂತ ಮನೆ ಇರೋ ಪರ್ಸೆಂಟೇಜ್ ತುಂಬಾನೇ ಕಡಿಮೆ, ಎಲ್ಲ ರೆಂಟಲ್ ಹೌಸ್ ಅಲ್ಲೇ ಇರ್ತಾರೆ. ಸೊ ನಮ್ಮ ಒಂದು ಬ್ಯಾಟರಿ ಪ್ಯಾಕ್ ನ ರಿವ್ಯೂ ಮಾಡ್ಕೊಂಡು ಫಸ್ಟ್ ಫ್ಲೋರ್ ಅಲ್ಲಿ ಸೆಕೆಂಡ್ ಫ್ಲೋರ್ ಗೆ ನಾವು ತಗೊಂಡು ಹೋಗಬಹುದು. ಇಲ್ಲೇ ನೋಡ್ತಾ ಇದ್ದಾರೆ ಚಾರ್ಜಿಂಗ್ ಎಲ್ಲ ಯಾವ ತರ ಸರ್ ಇಲ್ಲಿ ಈ ರೀತಿ ಇರುತ್ತೆ. ಇಲ್ಲಿ MCB ಆಫ್ ಮಾಡ್ಕೊಂಡು ಸೊ ಈ ಒಂದು ಕನೆಕ್ಟಿವಿಟಿ ಏನಿರುತ್ತೆ ಈ ಕನೆಕ್ಟಿವಿಟಿ ಡಿಸ್ಕನೆಕ್ಟ್ ಮಾಡಿದ್ರೆ ಸಾಕು. ಸೊ ನಾವು ಬ್ಯಾಟರಿ ಇಟ್ಕೊಂಡು ಮನೆಗೆ ಚಾರ್ಜ್ ಮಾಡ್ಕೋಬಹುದು. ಓಕೆ, ಆರಾಮಾಗಿ ಕ್ಯಾರಿ ಮಾಡೋ ಆರಾಮಾಗಿ ಕ್ಯಾರಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇದ್ದವರು ತಗೊಂಡೋಗಿ ಇದನ್ನ ಏನು ಚಾರ್ಜ್ ಮಾಡ್ಕೊಂಡು ಮತ್ತೆ ತಗೊಬಂದು ಜಸ್ಟ್ ವಿತಿನ್ 30 ಸೆಕೆಂಡ್ ಅಲ್ಲಿ ಓಕೆ ಆಗುವಂತದ್ದು. ಕೆಲವರು ಇವಾಗ ಇಲ್ಲೇ ಚಾರ್ಜ್ ಹಾಕ್ತಾರೆ, ಅದು ಸೇಫಾ ಹೇಗೆ ಸರ್? ಅದು ಕೂಡ ಸೇಫೇ, ಅದು ಕೂಡ ಏನು ಸಮಸ್ಯೆ ಏನಿಲ್ಲ. ಇದೇನು ಅಂತಂದ್ರೆ ಜಸ್ಟ್ ಅವರು ಏನೋ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಮೇಲೆ ಇರೋದ್ರಿಂದ ಯಾಕೆಂದ್ರೆ ಗಾಡಿಯಲ್ಲಿ ತಗೊಂಡೋಗೋದಕ್ಕಾಗಲ್ಲ, ಅದಕ್ಕೋಸ್ಕರ ಈ ಒಂದು ಸಿಸ್ಟಮ್ ನ ಕೊಟ್ಟಿರುವಂತದ್ದು. ಓಕೆ, ಸೊ ಈ ಒಂದು ಇದು ಬಿಟ್ಟರೆ ನೆಕ್ಸ್ಟ್ ಓಕೆ ಹಾ. ಸೊ ಈಗ ಸಪೋಸ್ ಮೋಟ್ರಿಗೆ ಬಂದ್ರೆ ಬ್ಯಾಕ್ ಸೈಡ್ 2 ಕಿಲೋವ್ಯಾಟ್ ಮೋಟರ್ ಪ್ಯಾಕ್ ಇರುವಂತದ್ದು, ವೆರಿ ಪವರ್ಫುಲ್ ಇದೆ ಇದು. ಸೊ 70 ಕಿಲೋಮೀಟರ್ ಟಾಪ್ ಸ್ಪೀಡ್ ಹೋಗುವಂತದ್ದು ಇದು. ಸೊ ಇದು ಬಿಟ್ಟರೆ ನೆಕ್ಸ್ಟ್ ಇನ್ನ 12 ಇಂಚ್ ಟೈರ್ ನಾವು ಯೂಸ್ ಮಾಡ್ತಾರೆ ಎಲ್ಲಾ ವೆಹಿಕಲ್ ಕೂಡ 12 ಇಂಚ್ ಟೈರ್. ಸೊ ನಮ್ಮ ಇಂಡಿಯನ್ ರೋಡ್ಗೆ ಆಕ್ಚುಲಿ ಫಿಟ್ ಆಗಿರೋ 12 ಇಂಚ್ ಟೈರ್. ಸೊ ಮತ್ತೆ ಟ್ಯೂಬ್ಲೆಸ್ ಟೈರ್ ಕೂಡ ಇರುವಂತದ್ದು. ಓಕೆ, ಜೊತೆಗೆ ನಾವೀಗ ಯಾವುದೇ ವೆಹಿಕಲ್ ಅನ್ನ ಪರ್ಚೇಸ್ ಮಾಡಿದ್ರು ಕೂಡ ಸರ್ವಿಸ್ ಅನ್ನೋದು ಒಂದು ಪ್ರಶ್ನೆ ಆಗತ್ತೆ. ಸೊ ಈಗ ಬೆಂಗಳೂರಲ್ಲಿ ಈಗ ಎಲ್ ಬೇಕಾದ್ರೂ ಸರ್ವಿಸ್ ಮಾಡಬಹುದಾ? ಬೆಂಗಳೂರಲ್ಲಿ ಈಗ ಬೆಂಗಳೂರು ಅಂತ ಅಂದ್ರೆ ನಮ್ದು ಅರೌಂಡ್ ಒಂದು 7 ಔಟ್ಲೆಟ್ ಇದೆ. ಓಕೆ, ಸೊ 7 ಔಟ್ಲೆಟ್ ಕೂಡ ಸರ್ವಿಸ್ ಕೂಡ ಸಿಗುತ್ತೆ. ಓಕೆ, ಹಾಗೆ ನೆಲಮಂಗಲದಲ್ಲಿ ನಮ್ದು ಸರ್ವಿಸ್ ಸ್ಪೇರ್ ಹಬ್ ಇದೆ. ಸೊ ಅಲ್ಲಿ ಸ್ಪೇರ್ ಪಾರ್ಟ್ ಕೂಡ ಸಿಗುವಂತದ್ದು. ಸೊ ಮತ್ತೆ ಇನ್ನು ಅದು ಬಿಟ್ಟರೆ ನೆಕ್ಸ್ಟ್ ನಾವೀಗ ಸ್ವಲ್ಪ ನಮ್ಮ ಬ್ಯಾಕ್ ಎಂಡ್ ಟೀಮ್ ಅಂದ್ರೆ ಟೆಕ್ನಿಕಲ್ ಟೀಮ್ ಇನ್ಕ್ರೀಸ್ ಮಾಡ್ತಾ ಇದೀವಿ. ಸೊ ಅದರಿಂದ ಏನಾಗುತ್ತೆ ಕಸ್ಟಮರ್ಗೆ ಸ್ವಲ್ಪ ಈಸಿ ಟು ಏನೋ ಸರ್ವಿಸ್ ಅವೈಲಬಿಲಿಟಿ ಸಿಗೋ ಹಾಗೆ ಅದೊಂದು ಬೆನಿಫಿಟ್ ಮಾಡ್ತಿರುವಂತದ್ದು. ಸೊ ಇನ್ನು ಅದು ಬಿಟ್ಟರೆ ನೆಕ್ಸ್ಟ್ ಇನ್ನು ನಾರ್ಮಲ್ ಇದರಲ್ಲಿ ಏನು ಅಂದ್ರೆ ನಾರ್ಮಲ್ ಆಗಿ ವೇರಿಯಂಟ್ಗಳ ಸಮಸ್ಯೆಗಳು ತುಂಬಾನೇ ಕಡಿಮೆ ಎಲೆಕ್ಟ್ರಿಕಲ್ ಕಂಪೇರ್ ಟು ಪೆಟ್ರೋಲ್ ವೆಹಿಕಲ್ ತಗೊಂಡ್ರೆ. ಓಕೆ, ಇರೋದು ಮತ್ತೆ ಕಸ್ಟಮರ್ ಏನು ಅಂತಂದ್ರೆ ಆನ್ ಟೈಮ್ ಸರ್ವಿಸ್ ಮಾಡ್ಸಲ್ಲ ಅವ್ರು. ಯಾವಾಗ ಅಂದ್ರೆ ಡ್ಯಾಮೇಜ್ ಆದಾಗಲೇ ತಗೊಂಡ್ಬರ್ತಾರ ಹೊರತು ಅಲ್ಲಿವರೆಗೂ ಸರ್ವಿಸ್ ಸೆಂಟರ್ ಬಗ್ಗೆ ಯೋಚನೆ ಬರಲ್ಲ. ಸೊ ಅದೇನಾಗುತ್ತೆ ನಮಗೆ ಆ ಒಂದು ಟೈಮಲ್ಲಿ ಏನಾಗುತ್ತೆ ಮೇಜರ್ ಡ್ಯಾಮೇಜ್ ಆಗಿರುತ್ತೆ ಸಮಸ್ಯೆ ಅವಾಗ. ಸೊ ಅವಾಗ ಏನೋ ಒಂದು 200 ರೂಪಾಯಿ ಖರ್ಚು ಬಂದ್ಬಿಟ್ಟು 2,000 ರೂಪಾಯಿ ರೀಚ್ ಆಗುತ್ತೆ. ಸೊ ಅದಕ್ಕೆ ಪ್ರತಿ ಕಸ್ಟಮರ್ಗೆ ನಾವು ಇನ್ಸಿಸ್ಟ್ ಮಾಡ್ತೀವಿ. ಸೊ ವಿತಿನ್ ಟೈಮ್ ಅಲ್ಲಿ ನೀವು ಏನೋ ಸರ್ವಿಸ್ ಮಾಡಿಸಿ ವಾರಂಟಿ ಎಂಡ್ರಲ್ಲಿ ಅಂತ. ಸೊ ಅವ್ರಿಗೆ ಯೋಚನೆ ಮಾಡೋದಂಗೆ ಓಕೆ ವಾರಂಟಿ ಇದೆಯಲ್ಲ ಓಡಿಸೋಣ ಅಂತ ಓಡಿಸ್ತಾರೆ, ಡ್ಯಾಮೇಜ್ ಆದಾಗ ಬರ್ತಾರೆ ಅವಾಗ ಸರ್ ಇಲ್ಲ ಆ ರೀತಿ ಆಗಿದೆ ಈ ರೀತಿ ಆಗಿದೆ ಅಂತ. ಸೊ ಅದಕ್ಕೋಸ್ಕರ ಅದೊಂದು ಇಂಡಿಕೇಶನ್ ಕೂಡ ನಾವು ಫಾಲೋ ಅಪ್ ಮಾಡ್ತಾ ಇದೀವಿ. ಓಕೆ, ಇನ್ನು ಪಾರ್ಟ್ಸ್ ವಿಚಾರಕ್ಕೆ ಬಂದ್ರೆ ಎಲ್ಲ ನಿಮ್ಮ ಔಟ್ಲೆಟ್ ಗಳಲ್ಲೇ ಸಿಗುತ್ತೆ? ನಮ್ಮ ಔಟ್ಲೆಟ್ ಗಳೇ ಸಿಗುತ್ತೆ. ಹೌದು. ಮತ್ತೆ ಇನ್ನೊಂದು ಏನಂದ್ರೆ ನಮ್ದೆಲ್ಲ ಬಂದ್ಬಿಟ್ಟು ಕಾಮನ್ ಸ್ಪೇರ್ ಪಾರ್ಟ್ ಗಳು ಇರುವಂತದ್ದು. ಸೊ ಯಾವುದೇ ರೀತಿ ಸ್ಪೆಷಲ್ ಸ್ಪೇರ್ ಪಾರ್ಟ್ಗಳಿಲ್ಲ. ಓಕೆ ಸರ್, ಈಗ ಎಲೆಕ್ಟ್ರಿಕ್ ವೆಹಿಕಲ್ ಅಂದ ತಕ್ಷಣ ಬ್ಯಾಟ್ರಿ ಎಷ್ಟು ದಿನ ಬಾಳಿಕೆ ಬರುತ್ತೆ ಅನ್ನೋದು ಪ್ರಮುಖವಾದಂತಹ ಪ್ರಶ್ನೆ ಆಗುತ್ತೆ. ಸೊ ಎಷ್ಟು ದಿನ ಬಾಳಿಕೆ ಬರುತ್ತೆ, ಜೊತೆಗೆ ವಾರಂಟಿ ಗ್ಯಾರಂಟಿ ಆ ತರ ಏನಾದರೂ ಇದೆಯಾ ಹೇಗೆ? ನಮ್ಮ ಒಂದು ವೆಹಿಕಲ್ದು ವಾರಂಟಿ ಲೆವೆಲ್ಗೆ ತಗೊಂಡ್ರೆ ಸೊ ಫಸ್ಟ್ ಆಫ್ ಆಲ್ ಚಾರ್ಜರ್ಗೆ 1 ವರ್ಷ ವಾರಂಟಿ ಇರುತ್ತೆ. ಅಗೇನ್ ಮೋಟರ್ ಮತ್ತೆ ಕಂಟ್ರೋಲರ್ ಅದನ್ನ ಪವರ್ ಟ್ರೈನ್ ಅಂತ ಹೇಳ್ತೀವಿ. ಸೊ ಅದಕ್ಕೆ 2 ಇಯರ್ಸ್ ವಾರಂಟಿ ಇರುತ್ತೆ. ಸೊ ಥರ್ಡ್ ಬಂದ್ಬಿಟ್ಟು ಅದು ಬ್ಯಾಟ್ರಿ. ಓಕೆ, ಬ್ಯಾಟ್ರಿ ಬಂದ್ಬಿಟ್ಟು 3 ಇಯರ್ಸ್ ಇರುತ್ತೆ, ಐದರ್ 40,000 ವಿಚ್ ಎವರ್ ಇಸ್ ಅರ್ಲಿಯರ್ ಆ ರೀತಿ ಇರುತ್ತೆ. ಬಟ್ ಲೈಫ್ ಆಫ್ ದಿ ಬ್ಯಾಟ್ರಿ ಪ್ಯಾಕ್ ಬಂದ್ಬಿಟ್ಟು ಇಟ್ಸ್ 5 ಇಯರ್ಸ್ ಬರುತ್ತೆ. ಸೊ ರೆಗ್ಯುಲರ್ ಕರೆಕ್ಟಾಗಿ ಯೂಸ್ ಮಾಡಿದ್ರೆ. ಇಲ್ಲ ಕೆಲವೊಬ್ರು ಏನ್ ಮಾಡ್ತಾರೆ ಕಡಿಮೆ ಯೂಸ್ ಮಾಡಬಾರ್ದು, ಸೊ ತೀರಾ ಹೈ ಇದರಲ್ಲೂ ಕೂಡ ಯೂಸ್ ಮಾಡಬಾರ್ದು. ಮೀಡಿಯಂ ಸೆಕ್ಟರ್ ಅವ್ರು ಯೂಸ್ ಮಾಡಿದ್ರೆ ಅಟ್ಲೀಸ್ಟ್ ನಮ್ಮ ಬ್ಯಾಟ್ರಿ ಪ್ಯಾಕ್ ಬಂದ್ಬಿಟ್ಟು ಅರೌಂಡ್ ಒಂದು 70,000 to 80,000 ಕೂಡ ರನ್ ಮಾಡ್ಬೋದು. ನಾವು ಕೊಡ್ತಾರೆ ವಾರಂಟಿ 40,000, ಬಟ್ ಡ್ರೈವ್ ಮಾಡೋದು ಅಪ್ ಟು 80 ವರೆಗೂ ಡ್ರೈವ್ ಮಾಡ್ಬೋದು. ಓಕೆ, ಈಗ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಎಲೆಕ್ಟ್ರಿಕ್ ವೆಹಿಕಲ್ಸ್ ಇದೆ. ಸೊ ಈಗ ಕಾಂಪಿಟೇಷನ್ ಕೂಡ ಅಷ್ಟೇನೆ ಇದೆ. ಸೊ ಬೇರೆ ಬ್ರ್ಯಾಂಡ್ ಗಳಿಗೆ ಕಂಪೇರ್ ಮಾಡಿದ್ರೆ ನಿಮ್ಮ ಬ್ರ್ಯಾಂಡ್ ಸ್ಪೆಷಲ್ ಹೇಗೆ? ಅವ್ರು ಏನಕ್ಕೆ ಇಲ್ಲೇ ಬಂದು ತಗೋಬೇಕು ಬಟ್ ಇಂಟೆನ್ಷನ್ ಅಲ್ವಾ? ಫಸ್ಟ್ ಆಫ್ ಆಲ್ ನಮ್ಮ ಒಂದು ವೆಹಿಕಲ್ ಬಂದ್ಬಿಟ್ಟು ಬಜೆಟ್ರಿ ಸೆಗ್ಮೆಂಟ್ ಪ್ಲಾಟ್ಫಾರ್ಮ್ ನಮ್ದು, ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲ. ಸೊ ನಮ್ಮ ಒಂದು ವೆಹಿಕಲ್ಗಳು ಬಂದ್ಬಿಟ್ಟು ಒಂದು ಈಗ 1 ಲಕ್ಷದಲ್ಲಿ ಅಫೋರ್ಡಬಿಲಿಟಿ ವೆಹಿಕಲ್ಸ್ ಅನ್ನೋ ಒಂದು ಏನೋ ಒಂದು ರಿಕ್ವೈರ್ಮೆಂಟ್ಗೆ ನಮ್ಮ ಒಂದು ವೆಹಿಕಲ್ಗಳು ಸಿಗುವಂತದ್ದು. ಅದೇ ಮಾರ್ಕೆಟ್ ಅಲ್ಲಿ ಇರುವಂತ ವೆಹಿಕಲ್ಗಳು ಏನು ಅಂತಂದ್ರೆ ಪ್ರೀಮಿಯಂ ಮತ್ತೆ ಅದರದ್ದು ಪ್ರೀಮಿಯಂ ಕಾಸ್ಟ್. ಸೊ ಅಟ್ಲೀಸ್ಟ್ 1.5 ಲಕ್ಷ ಮೇಲೆ ಬೇರ್ ಮಾಡ್ಬೇಕಾಗತ್ತೆ. ಎರಡನೇದಾದ್ರು ಸ್ಪೇರ್ ಪಾರ್ಟ್, ಈವನ್ ಬ್ಯಾಟ್ರಿ ಕಾಸ್ಟ್ ಅಲ್ಲಿ ನಮ್ ಗಾಡಿ ಬಂದ್ಬಿಡುತ್ತೆ. ಓಕೆ, ಸೊ ಅದೊಂದು ನೆಕ್ಸ್ಟ್ ಪಾಯಿಂಟ್ ಇರುವಂತದ್ದು, ಕ್ರಿಟಿಕಲ್ ಪಾಯಿಂಟ್ ಅಂತ ಇರುವಂತದ್ದು. ಥರ್ಡ್ ಬಂದ್ಬಿಟ್ಟು ಸೊ ಅದರದ್ದು ಸರ್ವಿಸಸ್ ಬಂದ್ಬಿಟ್ಟು ಇಟ್ಸ್ ಕಂಪ್ಲೀಟ್ಲಿ ಒಂದು ಸರ್ವಿಸ್ಗೆ ಅಟ್ಲೀಸ್ಟ್ 2-2.5 ಸಾವಿರ ರೂಪಾಯಿವರೆಗೂ ಚಾರ್ಜ್ ಆಗ್ತಾ ಇದೆ. ಯಾಕೆ ನಾನು ಕೇಳ್ತಾ ಇದ್ದೀನಿ ಕಸ್ಟಮರ್ ಅಂತ, ಅದು ಫೀಡ್ಬ್ಯಾಕ್ ಕೂಡ ಬರ್ತಾ ಇದೆ. ಸೊ ಆ ಒಂದು ಇದು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ನಮ್ಮ ಒಂದು ವೆಹಿಕಲ್ಗಳಿಗೆ ಏನು ಅಂತಂದ್ರೆ ಸೊ Tier 1 ಅಂತ ಸಿಟಿನಲ್ಲಿ ಮಾತ್ರ ಈಗ ಅದ್ರದ್ದು ಏನೋ ಈಸಿಯಾಗಿ ಏನೋ ಅಕ್ಸೆಪ್ಟಿಟಿ ಸಿಗ್ತಾ ಇದೆ. ಬಟ್ Tier 2 Tier 3 ಅಂದ್ರೆ ತಾಲೂಕು ಪ್ರದೇಶದಲ್ಲಿ ಸೊ ತುಂಬಾನೇ ಕಷ್ಟ ಇದೆ, ಅಂದ್ರೆ ಸರ್ವಿಸಿಂಗ್ ಕೂಡ ತುಂಬಾನೇ ಕಷ್ಟ ಇದೆ. ಬಟ್ ನಮ್ಮ ವೆಹಿಕಲ್ ಆದ್ರೆ ಅಟ್ಲೀಸ್ಟ್ ಯಾರಾದ್ರೂ ಒಬ್ರು ಏನೋ ರಿಪೇರಿ ಮಾಡೋ ಒಂದು ಫೆಸಿಲಿಟಿ ಇರುವಂತದ್ದು. ಸೊ ಆ ಒಂದು ಉದ್ದೇಶಕ್ಕೋಸ್ಕರ ಸೊ ನಮ್ಮ ಒಂದು ವೆಹಿಕಲ್ಗಳು ಈ ಒಂದು ಎಲ್ಲವನ್ನೂ ಕೂಡ ಮೀರಿ ನಿಂತಿರುವಂತ ಒಂದು ಬಜೆಟ್ರಿ ಪ್ಲಾಟ್ಫಾರ್ಮ್ ನಮ್ಮ ಒಂದು ಮೈ ಇವಿ ಸ್ಟೋರ್ ಎಲೆಕ್ಟ್ರಿಕಲ್ ವೆಹಿಕಲ್ಗಳು. ಸೊ ಅದ್ರ ಆ ಒಂದು ಟ್ರೆಂಡ್ ನಾವು ಯೋಚನೆ ಮಾಡ್ಕೊಂಡು ನಾವು ಇಲ್ಲಿ ಇದು ಮಾಡ್ತಿದೀವಿ. ಯಾವ ರೀತಿ ಪ್ರೀಮಿಯಂ ಸೆಗ್ಮೆಂಟ್ಗೆ ನಾವು ಕಾಂಪಿಟೇಷನ್ ಮಾಡೋ
ಮಾಡೋ ಉದ್ದೇಶ ಇಲ್ಲ, ಅದ್ರ ಅವಶ್ಯಕತೆ ನಮಗಿಲ್ಲ. ಯಾಕೆ ನಮಗಿರೋದು ಬಂದ್ಬಿಟ್ಟು ಎಲ್ಲರೂ ಕೂಡ ಏನೋ ಸಪೋಸ್ 15,000 ಸಂಬಳ ತೊಳೋರು, 20,000 ಸಂಬಳ ತೊಳೋರು, 25,000 ಸಂಬಳ ತೊಳೋರು, ಇವರಿಗೆ ನಾವು ಜಾಸ್ತಿ, ಯಾಕೆ ಅವರೇ ಜಾಸ್ತಿ ಇರೋದು ಮಾರ್ಕೆಟ್ ಅಲ್ಲಿ ಕ್ರೌಡ್. ಸೊ ಅವರಿಗೆ ಒಂದು ಒಳ್ಳೆ ವೆಹಿಕಲ್ ಯಾವ ರೀತಿ ಕೊಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಾವು ಇದನ್ನ ಏನೋ ನಮ್ಮ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಕೊಡ್ತಿರೋದು ಒಂದು. ಎರಡನೇದು ಬಂದ್ಬಿಟ್ಟು ನಾವು ಏನ್ ಕೊಡ್ತಾ ಇದೀವಿ ಆಫರ್ ಅಂದ್ರೆ ₹1,000 ಎಫೆಕ್ಟಿವ್ ಆನ್ ರೋಡ್ ಪ್ರೈಸ್ ಅಂತ ಏನ್ ಕೊಡ್ತಾ ಇದೀವಿ, ಈ ಎಫೆಕ್ಟಿವ್ ಆನ್ ರೋಡ್ ಪ್ರೈಸ್ ಕೊಡೋದಕ್ಕೆ ಯಾರ ಕೈಲೂ ಆಗಲ್ಲ. ಓಕೆ, ಸೊ ಈ ಒಂದು ಸ್ಟ್ರಕ್ಚರ್ ಇದೆಯಲ್ಲ, ಈ ಒಂದು ಸ್ಟ್ರಕ್ಚರ್ ಇಟ್ ಸೆಲ್ಫ್ ಒಂದು 6 ತಿಂಗಳಾಯ್ತು ನಮಗೂ ಕೂಡ ಒಂದು ಏನೋ ಓವರ್ಕಮ್ ಮಾಡೋದಕ್ಕೆ ಈ ಒಂದು ರಿಪೋರ್ಟ್ ಅನ್ನ. ಸೊ ಫೈನಲ್ ಆಗಿ ಈಗ ಇದು ಮಾಡಿದ್ವಿ, ಬಟ್ ಎಷ್ಟೋ ಜನ ನೋಡಿ ಇದನ್ನ ಕಾಪಿ ಪೇಸ್ಟ್ ಮಾಡಕ್ಕೆ ಅಂತ ಟ್ರೈ ಮಾಡಿದ್ರೆ, ಬಟ್ ಇದು ಕೋರ್ ಏನಿದೆಯಲ್ಲ ಆ ಕೋರ್ ಅವರಿಗೆ ಗೊತ್ತಾಗಲ್ಲ ಅದು. ಓಕೆ, ಸೊ ಆ ಒಂದು ಉದ್ದೇಶಕ್ಕೋಸ್ಕರ ಸೊ ದಯವಿಟ್ಟು ಟ್ರಯಲ್ ಎರರ್ ಮಾಡಕ್ ಹೋಗ್ಬೇಡಿ. ಸೊ ಆಮೇಲೆ ನಾಳೆ ಸರ್ ಇವು ಟ್ರಯಲ್ ಎರರ್ ಮಾಡಿ ನಿಮ್ಮನ್ನ ನೋಡಿ ನಾವು ಇದು ಮಾಡಿದ್ವಿ ಅಂತ, ಯಾಕೆಂದ್ರೆ ಅದು ತುಂಬಾನೇ ಕ್ರಿಟಿಕಲ್ ಕೂಡ ಇದೆ ಅದು. ಓಕೆ, ಅದು ಚಾಲೆಂಜಿಂಗ್ ಕೂಡ ಇದೆ. ಆ ಚಾಲೆಂಜಿಂಗ್ ಫೇಸ್ ಮಾಡಂಗಿದ್ರೆ ಮಾತ್ರ ಮಾಡಬೇಕು. ಸೊ ಬಟ್ ಆ ಒಂದು ಚಾಲೆಂಜಿಂಗ್ ನಮ್ಗೆ ಏನು ಅಂತ ಗೊತ್ತಿದೆ. ಸೊ ಹಾಗಾಗಿ ಅದನ್ನೆಲ್ಲದೂ ಕೂಡ ನಾವು ಸ್ಟ್ರೀಮ್ ಲೈನ್ ಮಾಡೋದ್ರಿಂದ ಸೊ ಇಲ್ಲಿ ನಮಗೆ ಯಾವುದೇ ರೀತಿ ನಮಗೆ ಒಂದು ಪ್ರಾಬ್ಲಮೆಟಿಕ್ ಅನ್ನೋದಿಲ್ಲ. ನಾವು ಇನ್ನು ನೆಕ್ಸ್ಟ್ ಲೆವೆಲ್ ಗ್ರೋ ಆಗೋದಕ್ಕೆ ಸೊ ಹೋಗ್ಬೋದು ಆರಾಮಾಗಿ. ಆಮೇಲೆ ನಮ್ಮೊಂದು ಎಲೆಕ್ಟ್ರಿಕಲ್ ವೆಹಿಕಲ್ ನಾ ಆಲ್ರೆಡಿ ಹೇಳಿದಾಗೆ ಮನೆಗೊಂದು ಇವಿ ಅನ್ನೋ ಒಂದು ಕಾನ್ಸೆಪ್ಟ್ಗೆ ಇದು ಪ್ರತಿಯೊಬ್ಬರು ಕೂಡ ರೀಚ್ ಆಗಬೇಕು ಅಂತ ಅಂದ್ರೆ ಆಕ್ಚುಲ್ ಆಗಿ ಸೊ ಇವಾಗ ನಮಗೆ ಬೇಕಾಗಿರೋದು ಯಾರೆಲ್ಲ ಜಾಬ್ ನೋಡ್ತಾ ಇರ್ತಾರೆ. ಓಕೆ, ಸೊ ನಮ್ಮ ಒಂದು ಮನೆಗೊಂದು ಇವಿ ಪ್ರಾಜೆಕ್ಟಿಗೋಸ್ಕರ ನಾವು ಆಕ್ಚುಲಿ ಓವರ್ ಆಲ್ ಕರ್ನಾಟಕ 1,000 ಎಂಪ್ಲಾಯ್ಮೆಂಟ್ ಅಂದ್ರೆ 1,000 ಎಂಪ್ಲಾಯ್ಮೆಂಟ್ ಅನ್ನ ನಾವು ಈಗ ಕ್ರಿಯೇಟ್ ಮಾಡ್ತಾ ಇರುವಂತ ಒಂದು ಪ್ರಾಜೆಕ್ಟ್ ಅನ್ನ ನಾವು ಕೈಗೆ ತಗೊಂಡಿದ್ದೀವಿ. ಸೊ 100% ನೆಕ್ಸ್ಟ್ 3 ತಿಂಗಳು ಒಳಗಡೆ ನಾವು ಇವಾಗ ಕರ್ನಾಟಕದ ಭಾಗದಲ್ಲೂ ತಾಲೂಕಿಗೂ ಕೂಡ ನಾವು ಟೋಟಲ್ 1,000 ಎಂಪ್ಲಾಯ್ಮೆಂಟ್ ನಾವೀಗ ಇದು ಮಾಡ್ತಾ ಇದ್ದೀವಿ. ಯಾರೆಲ್ಲ PUC ಆಗಿರುತ್ತೆ, ಇಲ್ಲ ಡಿಗ್ರಿ ಆಗಿರುತ್ತೆ, ಇಲ್ಲ ಇಂಜಿನಿಯರಿಂಗ್ ಆಗಿರುತ್ತೆ, ಡಿಪ್ಲೊಮಾ ಆಗಿರುತ್ತೆ, ಇಲ್ಲ MBA ಆಗಿರುತ್ತೆ, ಅವರೆಲ್ಲ ಬಂದ್ಬಿಟ್ಟು ಈ ಒಂದು ಮೇವ್ ಎನರ್ಜಿಯ ಒಂದು ಮನೆಗೊಂದು ಇವಿ ಒಂದು ಕಾನ್ಸೆಪ್ಟನ್ನ ಒಂದು ಏನೋ ಎಂಪ್ಲಾಯ್ಮೆಂಟ್ ಇದಕ್ಕೆ ಅವರು ವರ್ಕ್ ಮಾಡ್ಬೋದು. ಸೊ ಇದು ಒಂಥರ ಹೇಗೆ ಅಂದರೆ ಈಗೇನು ನಮ್ಮ ಅಡ್ವಾನ್ಸ್ ಟೆಕ್ನಾಲಜಿ ಏನಿದೆ, ವರ್ಕ್ ಫ್ರಮ್ ಹೋಮ್ ಅಂತ ಏನು ಇದೆ, ಸೊ ಅದೇ ಒಂದು ವರ್ಕ್ ಫ್ರಮ್ ಹೋಮ್ ಒಂದು ಕಾನ್ಸೆಪ್ಟ್ ನಾವಿಲ್ಲಿ ಕ್ರಿಯೇಟ್ ಮಾಡಿರುವಂಥದ್ದು. ಯಾರೆಲ್ಲ ಸಪೋಸ್ ಇಲ್ಲ ಮನೆಯಲ್ಲಿ ಇದ್ರೆ ಹೌಸ್ ವೈಫ್ ಇರ್ಬೋದು, ಇಲ್ಲ ಏನೋ ಇಲ್ಲ ಜಾಬ್ ಹುಡುಕ್ತಾ ಇದೀವಿ ಇರ್ಬೋದು, ಫ್ರೆಶರ್ ಇರ್ಬೋದು. ಯಾಕೆ ಫ್ರೆಶರ್ ಅಂತ ನಮಗೆ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಎಲ್ಲರೂ ಕೇಳ್ತಾರೆ. ಟ್ರೈನಿಂಗ್ ಕೊಡ್ತೀವಿ, ಹೌದು. ಸೊ ಪ್ರತಿಯೊಬ್ಬರು ಕೂಡ ಇಲ್ಲಿ ಯಾಕೆ ಅಂದರೆ ನಮ್ಮ ಒಂದು ಪ್ರತಿಯೊಂದು ಪ್ರಾಡಕ್ಟ್ ಬಗ್ಗೆ ಆಯಿತು, ಪ್ರೋಸೆಸ್ ಬಗ್ಗೆ ಆಯಿತು, ಟ್ರೈನಿಂಗ್ ಕೊಟ್ಬಿಟ್ಟು ಅವರಿಗೆ ಕಂಪ್ಲೀಟ್ ಎಜುಕೇಶನ್ ಸಿಸ್ಟಮ್ ಕೊಡ್ತೀವಿ ಇಲ್ಲಿ. ಎಜುಕೇಶನ್ ಸಿಸ್ಟಮ್ ಜೊತೆಗೆ ಅವರಿಗೆ ಸೊ ಸ್ಟಾರ್ಟಿಂಗ್ ಬಂದ್ಬಿಟ್ಟು 15,000 ರೂಪಾಯಿ ಸ್ಯಾಲರಿಯಿಂದ ಹಿಡಿದು ಅವರು ಅಪ್ ಟು 75,000 ಪ್ರತಿ ತಿಂಗಳು ಮನೆಯಲ್ಲೇ ಕೂತು ಅವರು ಅರ್ನ್ ಮಾಡೋ ಒಂದು ಆಪರ್ಚುನಿಟಿ ನಾವಿಲ್ಲಿ ಕ್ರಿಯೇಟ್ ಮಾಡಿರುವಂತದ್ದು. ಸೊ ಇದ್ರ ಬಗ್ಗೆನೂ ಕೂಡ ಅಷ್ಟೇ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ನೀವು ನಿಮ್ಮ ಒಂದು ಜಾಬ್ಗೆ ನೋಡ್ತಾ ಇದೀರ ಅಂತ ಅಂದ್ರೆ ಆ ಒಂದು ಜಾಬ್ನ ಮನೆಯಲ್ಲೇ ಕೂತ್ಕೊಂಡು ಮಾಡಬೇಕು ಅಂತ ಅಂದ್ರೆ ಸೊ ದಿಸ್ ಇಸ್ ದ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ. ಅವ್ರ ರೋಲ್ ಏನಿರುತ್ತೆ, ಅವರು ಅಂದ್ರೆ ಕಸ್ಟಮರ್ಸ್ ನ ಹುಡುಕ್ಬೇಕಾ ಹೇಗೆ ಸರ್? ಸೊ ಇಲ್ಲಿ ಹೇಗೆ ಅಂತಂದ್ರೆ ಆಕ್ಚುಲ್ ಈಗ ಸಪೋಸ್ ಈಗ ನಮ್ದೇ ತಗೊಂಡ್ರೆ ನಾವು ಕೂಡ ಹಳ್ಳಿಯವರು ಆಕ್ಚುಲ್ ಆಗಿ. ಸೊ ನಮ್ಮ ಹಳ್ಳಿಯಲ್ಲಿ ಹೆಚ್ಚು ಕಡಿಮೆ ಸುತ್ತಮುತ್ತ ತಗೊಂಡ್ರೆ ಒಂದು 20 ಹಳ್ಳಿ ಸರೌಂಡಿಂಗ್ ಇದ್ದೇ ಇರುತ್ತೆ. ಓಕೆ, ಅವಾಗ ಏನಾಗುತ್ತೆ ಪ್ರತಿಯೊಂದು ಈಗ ನಾವೇನು ಈಗ ಸಪೋಸ್ ಈಗ ನಾವು ಈಗ ಮೀಡಿಯಾದಲ್ಲಿ ಕೊಡ್ತಾ ಇದೀವಿ, ಏನು ಈ ತರ ಜಾಬ್ ವೇಕೆನ್ಸಿ ಇದೆ, ಈ ಕಡೆ ನಮ್ಮ ಪ್ರಾಡಕ್ಟ್ ₹1,000 ಎಲ್ಲ ಇದೆ ಅಂತ ಹೇಳ್ತಾ ಇದೀವಿ. ಬಟ್ ಅದೇನು ಅಂದ್ರೆ ಆ ಲೆವೆಲ್ವರೆಗೂ ರೀಚಸ್ ಆಗ್ತಾ ಇಲ್ಲ. ಓಕೆ, ಸೊ ಅವಾಗ ಏನ್ ಮಾಡ್ಬೇಕಾಗುತ್ತೆ, ಪ್ರತಿಯೊಂದು ತಾಲೂಕಲ್ಲೂ ಕೂಡ ನಾವು 10 ಜನ ನಾವು ಎಂಪ್ಲಾಯ್ಮೆಂಟ್ ನಾವು ಕ್ರಿಯೇಟ್ ಮಾಡ್ತಾ ಇದೀವಿ. ಯಾರೆಲ್ಲ ಒಂದು ಈ ವಿಡಿಯೋ ನೋಡ್ತಾ ಇದ್ರೆ ಇವನ್ ಬೇರೆಯವರು ಕೂಡ ಶೇರ್ ಮಾಡ್ಬೋದು, ಯಾರೆಲ್ಲ ಜಾಬ್ ನೋಡ್ತಾ ಇದ್ದಾರೆ. ಸೊ ಅವರಿಗೆ ಕೆಳಗಿರೋ ಕಾಂಟ್ಯಾಕ್ಟ್ ನಂಬರ್ ಕೂಡ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರಿಗೆ ಕಂಪ್ಲೀಟ್ ವಿಚಾರಗಳು ತಿಳಿಯುತ್ತೆ. ಸೊ ಅವರಿಗೆ ಕಂಪ್ಲೀಟ್ ಟ್ರೈನಿಂಗ್ ಕೊಡ್ತೀವಿ. ಅವ್ರು ಮಾಡ್ಬೇಕಾದ್ರೆ ವೆರಿ ಸಿಂಪಲ್ ಸ್ಟೆಪ್ ಇರುತ್ತೆ. ಏನು ಅಂತಂದ್ರೆ ನಾವು ಅವ್ರಿಗೆ ಏನು ಮಾಡ್ತೀವಿ, ಫಸ್ಟ್ ಲೆವೆಲ್ ಟ್ರೈನಿಂಗ್ ಕೊಡ್ತೀವಿ. ಸೊ ಅದರಲ್ಲಿ ಒಂದು ಅವರ ಒಂದು ಸರೌಂಡಿಂಗಲ್ಲಿ ಅವರು ಒಂದು 5 ವೆಹಿಕಲ್ ಯಾವ ರೀತಿ ಅವರು ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ. ಸೊ ಅದ್ರ ಬೇಸ್ ಇಟ್ಕೊಂಡು ಅವರು ಅದನ್ನ ಎವ್ರಿ ಮಂತ್ ಅಟ್ಲೀಸ್ಟ್ 5 ವೆಹಿಕಲ್ ಟಾರ್ಗೆಟ್ ಇರುತ್ತೆ. ಸೊ 5 ವೆಹಿಕಲ್ ಟಾರ್ಗೆಟ್ಗೆ ಅವರಿಗೆ 15,000 ರೂಪಾಯಿ ಸ್ಯಾಲರಿನೂ ಕೂಡ ಇರುತ್ತೆ. ಓಕೆ, ಸೊ ಅದೇ ತರ ಅದಾದ್ಮೇಲೆ ನೆಕ್ಸ್ಟ್ ಇನ್ಸೆಂಟಿವ್ ಪ್ರೋಗ್ರಾಮ್ ಇರುತ್ತೆ ತುಂಬಾನೇ. ಆ ಇನ್ಸೆಂಟಿವ್ ಪ್ರೋಗ್ರಾಮ್ ಬಂದ್ಬಿಟ್ಟು ಹೇಗೆ ಅಂತ ಅಂದ್ರೆ ಸಪೋಸ್ ಒಂದು 90 ಡೇಸ್ಗೆ ಅವರು ಅಂದ್ರೆ ಕ್ವಾರ್ಟರ್ಲಿ ಸ್ಕೀಮ್ ಇದಿರುತ್ತೇನೋ, ಅವ್ರಿಗೆ ಕ್ವಾರ್ಟರ್ಲಿ ಟಾರ್ಗೆಟ್ ಇರುತ್ತೆ. ಕ್ವಾರ್ಟರ್ಲಿ ಟಾರ್ಗೆಟ್ ಅಚೀವ್ ಮಾಡಿ 3 ತಿಂಗಳಿಗೆ ಅವರು ಸಪೋಸ್ ಏನು ಮಂತ್ಲಿ 25 ಅಚೀವ್ ಮಾಡಿದ್ರು ಅಂದ್ರೆ 75,000 ಸ್ಯಾಲರಿ ಇರುತ್ತೆ. ಓಕೆ, ಅಂದ್ರೆ ಈಗ 3 ತಿಂಗಳಿಗೆ ಇದು ಪ್ರಕಾರ ಹೋದ್ರೆ 15 ವೆಹಿಕಲ್ ಮಾಡಿದ್ರೆ ಸಾಕು. ಬಟ್ ಅವ್ರೇನಾದ್ರೂ ಜಾಸ್ತಿ ಮಾಡಿದ್ರು ಅಂದ್ರೆ ಅವ್ರಿಗೆ ಬೋನಸ್ ಆಡ್ ಆಗ್ತಾ ಹೋಗುತ್ತೆ. ಹೌದು, ಬೋನಸ್ ಆಡ್ ಆಗ್ತಾ ಹೌದು. ಸೊ 3 ತಿಂಗಳಿಗೆ ಅವರು ಎವ್ರಿ ಮಂತ್ 5 ಮಾಡಿದ್ರೆ ಸಾಕು. ಸೊ ಅದು ಅದೇ 15 ಆಗುತ್ತೆ. ಬೇಸ್ ಸ್ಯಾಲರಿ ಅಂತೂ ಕ್ಲಿಯರ್ ಬರ್ತಾ ಇರುತ್ತೆ. ಎರಡನೇದು ಬಂದ್ಬಿಟ್ಟು ಇಲ್ಲ ನಾನು ಇನ್ನೂ ಜಾಸ್ತಿ ಮಾಡ್ತೀನಿ, ನನಗೆ ಇನ್ನೂ ಅರ್ನ್ ಮಾಡೋ ಒಂದು ಇದಿದೆ, ನನಗೆ ಹಣಕಾಸಿನ ಒಂದು ಸಪೋರ್ಟ್ ಸಿಸ್ಟಮ್ ಬೇಕಾಗಿದೆ ಅಂತ ಅಂದ್ರೆ ಎವ್ರಿ ಮಂತ್ ಅವ್ರು 25 ಮಾಡಿದ್ರು ಅಂತ ಅಂದ್ರೆ ಅದಕ್ಕೆ ಬೇಕಾದ ಸಪೋರ್ಟ್ ಸಿಸ್ಟಮ್ ನಾವು ಕೊಡ್ತೀವಿ, ಟ್ರೈನಿಂಗ್ ನಾವು ಕೊಡ್ತೀವಿ. ಅವರಿಗೆ ಯಾವ ರೀತಿ ಕಸ್ಟಮರ್ ಜೊತೆ ಯಾವ ರೀತಿ ಕಮ್ಯುನಿಕೇಶನ್ ಕೊಡಬೇಕು, ಯಾವ ರೀತಿ ಪ್ರೋಸೆಸ್ ಮಾಡಬೇಕು, ಆಮೇಲೆ ಕಸ್ಟಮರ್ ಯಾರು ರಿಯಲ್ ಬೈಯರ್ಸ್ ಕಸ್ಟಮರ್. ಸೊ ಈಗ ಸಪೋಸ್ ಪೆಟ್ರೋಲ್ ವೆಹಿಕಲ್ ಇರುತ್ತೆ, ಆ ಪ್ರತಿಯೊಂದು ರೋಡಲ್ಲಿ ಹೋಗೋ ಪ್ರತಿಯೊಂದು ಪೆಟ್ರೋಲ್ ವೆಹಿಕಲ್ ಕಸ್ಟಮರ್ ಕೂಡ ನಮ್ಮ ಕಸ್ಟಮರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಅವರೆಲ್ಲರೂ ಕೂಡ ನಾವು ಈ ಒಂದು ಪ್ರಪೋಸಲ್ ಹೇಳಿದಾಗ ಸೊ ಅವರು ಕಂಪ್ಲೀಟ್ ಅರ್ಥ ಮಾಡ್ಕೊಂಡು ಸೊ ನಮ್ಮ ಒಂದು ವೆಹಿಕಲ್ಗೆ ಅವ್ರು ಡೌನ್ ಪೇಮೆಂಟ್ ಏನು 16,000 ರೂಪಾಯಿ ಕಟ್ಟಬೇಕು, ಆ ಹಳೆ ವೆಹಿಕಲ್ ಅವ್ರು ಎಕ್ಸ್ಚೇಂಜ್ ಮಾಡಿಬಿಟ್ಟು ಅಮೌಂಟ್ ಇನ್ನೂ 16,000 ರೂಪಾಯಿ ಮಿಕ್ಕಿದ್ ಬಂತು ಅಂದ್ರೆ ವಾಪಸ್ ಅವ್ರು ತಗೋಬಹುದು. ಓಕೆ, ಎಕ್ಸ್ಚೇಂಜ್ ಆಫರ್ಸ್ ಕೂಡ ನಿಮ್ಮ ಹತ್ರ ಇದೆಯಾ? ಈಗ ಪೆಟ್ರೋಲ್ ವೆಹಿಕಲ್ ಇರೋರು ಇಲ್ಲ ನಾವು ಚೇಂಜ್ ಆಗಬೇಕು, ಅಪ್ಡೇಟ್ ಆಗಬೇಕು ಅನ್ಕೊಂಡವರು, ಅಪ್ಗ್ರೇಡ್ ಆಗಬೇಕು ಅನ್ಕೊಂಡವರು ಆ ತರನು ಮಾಡಬಹುದು. ಓಕೆ ಓಕೆ, ನೀವು ಸ್ಕೀಮ್ ಬಗ್ಗೆ ಹೇಳ್ತಾ ಇದ್ರಿ. ಈಗ 3 ತಿಂಗಳಕ್ಕೆ ನನಗೆ ಸ್ಯಾಲರಿನೇ ಸಾಕು ಅಂದ್ರೆ 45,000 3 ತಿಂಗಳಿಗೆ ಬರುತ್ತೆ. 15 ವೆಹಿಕಲ್ ಮಾಡಿದ್ರೆ ಸಾಕು. ಇನ್ ಕೇಸ್ ನಾನು ಜಾಸ್ತಿ ಮಾಡಿದೆ ಅಂದ್ರೆ
ಒನ್ ವೆಹಿಕಲ್ಗೆ ಇಷ್ಟು ಅಂತ ಆಡ್ ಹೌದು. ಆಗ್ತಾ ಸೊ ಅದು ಹೇಗೆ ಅಂತಂದ್ರೆ ಸಪೋಸ್ ಅದು ಸ್ಲಾಬ್ ವೈಸ್ ಇದೆ ಆಕ್ಚುಲ್ ಆಗಿ. ಸಪೋಸ್ ಹೈಯೆಸ್ಟ್ ಸ್ಲಾಬ್ ಬಂದ್ಬಿಟ್ಟು 25 ಮಂತ್ಲಿ 25 ವೆಹಿಕಲ್ ಅಂದ್ರೆ ಡೈಲಿ ಒಂದೊಂದು ವೆಹಿಕಲ್. ಹೌದು. ಸೊ ಅವರು 25 ವೆಹಿಕಲ್ ಮಾಡಿದ್ದಾದಲ್ಲಿ ಅವರಿಗೆ 15,000 ರೂಪಾಯಿ ಜೊತೆಗೆ ಸ್ಯಾಲರಿ ಜೊತೆಗೆ ಟೋಟಲ್ ಅವರಿಗೆ 75,000 ರೂಪಾಯಿ ಬರುತ್ತೆ. ಅದೇ ಕ್ವಾರ್ಟರ್ಲಿ 25 ಮಾಡಿದ್ರು 3 ತಿಂಗಳಲ್ಲಿ ಅಂತ ಅಂದ್ರೆ ಅವರಿಗೆ ಒಂದು ಆಲ್ಟೋ ಕಾರ್ಗೆ ಡೌನ್ ಪೇಮೆಂಟ್ ಕಂಪ್ನಿಯಿಂದ ಪೇ ಮಾಡ್ತೀವಿ. ಓಕೆ, ಆಲ್ಟೋ ಕಾರ್ ಇಂದ ಅದು ಬೇಡ ಅಂತಂದ್ರೆ ನೆಕ್ಸ್ಟ್ ಸ್ವಿಫ್ಟ್ ಕಾರ್ ಇದೆ, ಅದನ್ನು ಕೂಡ ಅವ್ರು ಅಚೀವ್ ಮಾಡಬಹುದು. ಅದು ಬಿಟ್ಟರೆ ನೆಕ್ಸ್ಟ್ 10 ಗ್ರಾಮ್ ಗೋಲ್ಡ್ ಇದೆ. ಇಲ್ಲ ನನಗೆ ಕಾರ್ ಬೇಡವೇ ಬೇಡ, ಆಲ್ರೆಡಿ ಕಾರ್ ಇದೆ, ಇಲ್ಲ ಕಾರ್ ಓಡಿಸಕ್ಕೆ ಬರಲ್ಲ ಅಂತಂದ್ರೆ 10 ಗ್ರಾಮ್ ಗೋಲ್ಡ್ ಇದೆ, ಅದು ಬಂದ್ಬಿಟ್ಟು ಸೊ ಥರ್ಡ್ ಕ್ವಾರ್ಟರ್ ಅಂದ್ರೆ ಸೊ 75. ಸೊ ಈ ತರ ಅವ್ರು ಅಚೀವ್ ಮಾಡಿದಾಗ ಅದು ಬರ್ತಾ ಇರುತ್ತೆ. ಇಲ್ಲ ಸಪೋಸ್ 1 ಇಯರ್ ಇದಿರುತ್ತೆ, 1 ಇಯರ್ ಅಲ್ಲಿ ಅವರು ಟೋಟಲ್ ಅರೌಂಡ್ ಎಷ್ಟು 300 ವೆಹಿಕಲ್ ಮಾಡಿದ್ರು ಅಂತ ಅಂದ್ರೆ ಅವ್ರಿಗೆ ಬಂದ್ಬಿಟ್ಟು ಸೊ ಬೆಂಗಳೂರಲ್ಲಿ 30-20 ಹಾಫ್ ಸೈಟ್ ನ ಸೊ ಕಂಪನಿಯಿಂದ ನಿಮಗೆ ಕಂಪ್ಲೀಟ್ ಫೆಸಿಲಿಟಿ ಮಾಡಿ ಕೊಡುವಂತ. ಓಕೆ, ನೀವು ಹೇಗೆ ವರ್ಕ್ ಮಾಡ್ತೀರಾ ಆ ರೀತಿ ನಿಮ್ಮ ಸ್ಯಾಲರಿ ಹೌದು. ಫಿಕ್ಸ್ ಆಗುತ್ತೆ. ಅವರಿಗೆ ಒಂದು ಅವರಿಗೆ ಮತ್ತಿನ್ನೊಂದು ಕಂಪ್ಲೀಟ್ ಅವರ ಮನೆಗೆ ಕಂಪ್ಲೀಟ್ ಯಾವುದು ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಕವರೇಜ್ ಆಗಿರುತ್ತೆ. ಓಕೆ, ಈ ಸೈಟ್ ಜೊತೆಗೆ ಪ್ಲಸ್ ಹೆಲ್ತ್ ಹೌದು ಹೌದು. ಸೊ ಅದಕ್ಕೋಸ್ಕರ ಈಗ ಮನೆಯಲ್ಲೇ ಎಷ್ಟು ಕೂತ್ಕೊಂಡು ಮಾಡ್ಬೇಕು ಸರ್? ವರ್ಷಕ್ಕೆ 300 ಇರುತ್ತೆ. ಓಕೆ, ಒಂದು ವರ್ಷಕ್ಕೆ 300 ಆಯ್ತು ಅಂದ್ರೆ ಅವರಿಗೆ ಹೆಲ್ತ್ ಇನ್ಶೂರೆನ್ಸ್ ಕಂಪ್ಲೀಟ್ ಫ್ಯಾಮಿಲಿಗೆ ಇರುತ್ತೆ. ಅವರಿಗೆ ಒಂದು ಸೈಟ್ ಕಂಪ್ನಿಯಿಂದ ಸಿಗುತ್ತೆ, ಆಫ್ ಸೈಟ್ ಆಕ್ಚುಲ್ ಆಗಿ. ಆಮೇಲೆ ನೆಕ್ಸ್ಟ್ ಅವರಿಗೆ ಸೊ ಎವ್ರಿ ಮಂತ್ 75,000 ರೂಪೀಸ್ ಸ್ಯಾಲರಿ ಇರ್ತಾರೆ. ಆಲ್ಮೋಸ್ಟ್ ಆಲ್ ನಿಯರ್ ಅಬೌಟ್ 10 lakhs ವರೆಗೂ ಅರ್ನಿಂಗ್ ಮಾಡಿರ್ತಾರೆ. ಸೊ ಈ ಒಂದು ಆಪರ್ಚುನಿಟಿನೂ ಕೂಡ ಇಲ್ಲಿ ನಾವು ಕ್ರಿಯೇಟ್ ಮಾಡಿರುವಂತದ್ದು. ಯಾಕೆಂದ್ರೆ ತುಂಬಾ ಜನ ಯೋಚನೆ ಮಾಡ್ತಾ ಇರ್ತಾರೆ, ಸರ್ ಜಾಬ್ ಇಲ್ಲ, ಈಗ ವರ್ಕ್ ಫ್ರಮ್ ಹೋಮ್ ಅಲ್ಲಿ ಮಾಡಬೇಕು, ಈ ತರ ನಮಗೆ ಒಂದು ಏನೋ ಫೈನಾನ್ಷಿಯಲ್ ಸಪೋರ್ಟ್ ಸಿಸ್ಟಮ್ ಬೇಕು ಅಂತ ಅಂದ್ರೆ ಯಾಕೆ ಎಲ್ಲರೂ ಕೂಡ ನಾವು ಹೈರ್ ಮಾಡ್ಬಿಟ್ಟು ಕಂಪ್ನಿ ರೋಲ್ ಏನೋ ಮಾಡೋದಕ್ಕೆ ಹ್ಯಾಂಡಲ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಅದಕ್ಕೆ ನಾವೇನ್ ಮಾಡಿದೀವಿ, ಒಂದು ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ಸಿಸ್ಟಮ್ ಅಲ್ಲಿ ಮಾಡ್ಬೇಡ. ಕಮ್ಯುನಿಕೇಶನ್ ಸ್ಕಿಲ್ ಇರಬೇಕಾಗುತ್ತೆ. ಹೌದು, ಅದಕ್ಕೋಸ್ಕರ ನಾವಿಲ್ಲಿ ಪಾಯಿಂಟ್ ಇಟ್ಟಿರೋದೇನು ಅಂತಂದ್ರೆ ಅಟ್ಲೀಸ್ಟ್ ಬೇಸಿಕ್ PUC ಆಗಿರ್ಬೇಕು. ಸೊ ಬೇಸಿಕ್ PUC ಇದ್ರೆ ಅಟ್ಲೀಸ್ಟ್ ನಾವು ಅವ್ರನ್ನ ಮೊಲ್ಡ್ ಮಾಡ್ಬೋದು, ಟ್ರೈನಿಂಗ್ ಕೊಡ್ಬೋದು, ಅವ್ರು ಅರ್ಥ ಮಾಡ್ಕೊಳ್ತಾರೆ ಅವಾಗ. ಸೊ ಇಲ್ಲಾಂದ್ರೆ ಏನಾಗುತ್ತೆ, ಅವ್ರು ಯಾವ ರೀತಿ ಡಿಫ್ರೆಂಟ್ ಲ್ಯಾಂಗ್ವೇಜ್ ಬಂದ್ಬಿಟ್ರಂತೂ ಇನ್ನ ಪ್ಲಸ್ ಪಾಯಿಂಟ್, ಅದು ತುಂಬಾನೇ ಚೆನ್ನಾಗಿರುತ್ತೆ. ಹೌದು ಹೌದು. ಸೊ ಈ ಒಂದು ಸಿಸ್ಟಮ್ ಅಲ್ಲಿ ನಾವೇನ್ ಮಾಡಿದ್ವಿ, 1,000 ಎಂಪ್ಲಾಯ್ಮೆಂಟ್ ನ ಕ್ರಿಯೇಟ್ ಮಾಡ್ತಿರುವಂಥದ್ದು. ಯಾರೆಲ್ಲ ನೋಡ್ತಾ ಇದ್ರ ಜಾಬ್ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮ್ಮ ಒಂದು ಜಾಬ್ನ ವಿಚಾರ, ನಿಮ್ಮ ರೆಸ್ಯೂಮ್ನ ಶೇರ್ ಮಾಡಿ. ಸೊ ಶೇರ್ ಮಾಡಿ, ನಮ್ಮ ಒಂದು ಟೀಮ್ ಕಂಪ್ಲೀಟ್ ಕಮ್ಯುನಿಕೇಶನ್ ಮಾಡ್ತಾರೆ, ಇಂಟರ್ವ್ಯೂ ಮಾಡ್ತಾರೆ. ಇಂಟರ್ವ್ಯೂ ಮಾಡಿ ಸೊ ನಮ್ಮ ಒಂದು ರಿಕ್ವೈರ್ಮೆಂಟ್ ನೀವು ಕರೆಕ್ಟಾಗಿ ಮ್ಯಾಚ್ ಆದಲ್ಲಿ ಕಂಪ್ಲೀಟ್ ನಿಮ್ಮ ಒಂದು ಕೆಲಸ ಇಲ್ಲಿ ಖಂಡಿತ ಕಾದಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಅಂದ್ರೆ ನೀವು ಏನಾದ್ರೂ ಜಾಬ್ ಹುಡುಕ್ತಾ ಇದ್ರೆ ಈ ಒಂದು ಕೆಳಗಿನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಜೊತೆಗೆ ಏನಿಲ್ಲ, ಸ್ವಲ್ಪ ಕಮ್ಯುನಿಕೇಶನ್ ಸ್ಕಿಲ್ ಇದ್ರಾಯ್ತು, ಅಥವಾ ಮಿನಿಮಮ್ PUC ಓದಿದ್ರು ಸಾಕು. ಜೊತೆಗೆ ಅವರಿಗೆ ಟ್ರೈನಿಂಗ್ ಕೂಡ ಕೊಡ್ತಾರೆ. ಟ್ರೈನಿಂಗ್ ಆದ್ಮೇಲೆ ಫಿಕ್ಸ್ಡ್ 15,000 ಸ್ಯಾಲ್ರಿ ಇರುತ್ತೆ. ಇಲ್ಲ ನಾವು ಇನ್ನ ಜಾಸ್ತಿ ಅರ್ನ್ ಮಾಡಬೇಕು ಅಂದ್ರೆ ಸೊ ಅದಕ್ಕೂ ಕೂಡ ಅವಕಾಶ ಇದೆ, ಇನ್ಸೆಂಟಿವ್ ಬರ್ತಾ ಇದೆ. ಜೊತೆಗೆ ಜಾಬ್ ಆಪರ್ಚುನಿಟಿ ಕೂಡ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದು ತುಂಬಾ ಇಂಪಾರ್ಟೆಂಟು, ಯಾಕಂದ್ರೆ ನಿರುದ್ಯೋಗ ಅನ್ನೋದು ತುಂಬಾನೇ ಹೆಚ್ಚಾಗ್ತಾ ಇದೆ. ಸೊ ಜೊತೆಗೆ ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಗಳಿಂದ ಎಷ್ಟು ಹೆಲ್ಪ್ ಆಗ್ತಾ ಇದೆ ಅನ್ನೋದು ಗೊತ್ತು. ಅದ್ರ ಜೊತೆಗೆ ಒಂದು ಸೋಷಿಯಲ್ ಕನ್ಸರ್ನ್ ಕೂಡ ಅವ್ರ ಹತ್ರ ಇದೆ. ಜಸ್ಟ್ ನಾವಷ್ಟೇ ಇಂಪ್ರೂವ್ ಆಗೋದಲ್ಲ, ಒಂದಷ್ಟು ಜಾಬ್ ಆಪರ್ಚುನಿಟಿ ಕ್ರಿಯೇಟ್ ಮಾಡಿದಾಗ ಯಾರೆಲ್ಲ ನಿರುದ್ಯೋಗಿ ಯುವಕ ಯುವತಿಯರು ಇರ್ತಾರೆ ಸೊ ಅವ್ರಿಗೆಲ್ಲ ಹೆಲ್ಪ್ ಆಗತ್ತೆ ಅಂತ. ಅದ್ರ ಜೊತೆಗೆ ನಾನೀಗ ಬೈಕ್ ವಿಚಾರಕ್ಕೆ ಮತ್ತೆ ಬರ್ತೀನಿ. ಇವಾಗ ಸರ್, ನಾವು ನಾರ್ಮಲ್ ಪೆಟ್ರೋಲ್ ವೆಹಿಕಲ್ 2 ವೀಲರ್ ಅನ್ನ ಪರ್ಚೇಸ್ ಮಾಡಿದಾಗ ಫಸ್ಟ್ ಸರ್ವಿಸ್ ಅಥವಾ ಸೆಕೆಂಡ್ ಸರ್ವಿಸ್ ಫ್ರೀ ಅನ್ನೋದೆಲ್ಲ ಇರುತ್ತೆ. ಸೊ ನಿಮ್ಮ ವೆಹಿಕಲ್ ಗಳಿಗೆ ಸೊ ನಮ್ಮ ವೆಹಿಕಲ್ ಅಲ್ಲಿ ಬಂದ್ಬಿಟ್ಟು 3 ಫ್ರೀ ಸರ್ವಿಸ್ ಇರುತ್ತೆ. ಎವ್ರಿ 3 ತಿಂಗಳಿಗೆ ಒಂದೊಂದು ಸರ್ವಿಸ್ ಮಾಡಿಸುವಂತದ್ದು. ಸೊ ಆ ಒಂದು ಸರ್ವಿಸ್ ಅಲ್ಲಿ ಅರೌಂಡ್ 150 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ವಾಷಿಂಗ್ ಏನಾದ್ರು ಬೇಕು ಅಂತ ಅಂದ್ರೆ ಮಾತ್ರ. ಇನ್ನು ಅದು ಬಿಟ್ಟರೆ ನಾರ್ಮಲ್ ಎಲ್ಲ ಫ್ರೀ ಸರ್ವಿಸ್ ಇರುತ್ತೆ. 3 ಅಂದ್ರೆ ಆಲ್ಮೋಸ್ಟ್ 9 ತಿಂಗಳು ಫ್ರೀ ಸರ್ವಿಸ್ ಇರುತ್ತೆ. ಅದಾದ್ಮೇಲೆ ಪೇಯ್ಡ್ ಸರ್ವಿಸ್ ಇರುತ್ತೆ. ಪೇಯ್ಡ್ ಸರ್ವಿಸ್ ಕೂಡ ಅಷ್ಟೇ, ಅದು ಬೇಕು ಅಂದ್ರೆ ನಾವು AMC ನ ರಿಲೀಸ್ ಮಾಡ್ತಾ ಇದೀವಿ. AMC ತಗೊಂಡ್ರೆ ಅವರಿಗೆ ತುಂಬಾನೇ ಈಸಿ ಆಗುತ್ತೆ. ಸೊ ಅದು ಕೂಡ ಆಲ್ಮೋಸ್ಟ್ ಒಂದು 1500 ರೂಪೀಸ್ ಅಲ್ಲಿ ನಾವು ಒಂದು ವರ್ಷಕ್ಕೆ AMC ಅನ್ನ ನಾವು ರಿಲೀಸ್ ಮಾಡ್ತಾ ಇದೀವಿ. ಸೊ ಅದು ತಗೊಂಡಾಗ ಅವರಿಗೆ ಯಾವುದೇ ರೀತಿ ಲೇಬರ್ ಕಾಸ್ಟ್ ಅವರಿಗೆ ಚಾರ್ಜ್ ಇರಲ್ಲ. ಸೊ ಓನ್ಲಿ ಸ್ಪೇರ್ ಪಾರ್ಟ್ ಏನೋ ಡ್ಯಾಮೇಜ್ ಆಯ್ತು, ಅದು ಸ್ಪೇರ್ ಪಾರ್ಟ್ ಕಾಸ್ಟ್ ಮಾತ್ರ ಅವರು ಬೇರ್ ಮಾಡಬೇಕಾಗುತ್ತೆ. ಸೊ ಅದು ಒಂದಿರುತ್ತೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಸರ್ವಿಸ್ ಲೆವೆಲ್ ಅಲ್ಲಿ ಅಂತ ಅಂದ್ರೆ ಸೊ ಮೇಜರ್ ಆಗಿ ಅಷ್ಟೇ ಬರೋದು. ಏಕೆ ಎಲೆಕ್ಟ್ರಿಕಲ್ ವೆಹಿಕಲ್ ತುಂಬಾ ಸ್ಮಾಲ್ ಇದು ಬರುತ್ತೆ. ಸೊ ಮತ್ತೆ ಇನ್ನು ಅದು ಬಿಟ್ಟರೆ ಇನ್ನು ನಮ್ಮ ಬೇರೆ ಏನು ಎಲೆಕ್ಟ್ರಿಕಲ್ ವೆಹಿಕಲ್ ಹೋಲಿಸ್ಕೊಂಡ್ರೆ ಸ್ಪೇರ್ ಪಾರ್ಟ್ಗಳು ತುಂಬಾ ಕಡಿಮೆ ಬೆಲೆ. ಸೊ ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಬೇರೆ ವೆಹಿಕಲ್ ಎಲ್ಲ ಬಂದ್ಬಿಟ್ಟು ತುಂಬಾನೇ ಕಾಸ್ಟ್ ಜಾಸ್ತಿ ಇದೆ. ಆಕ್ಚುಲಿ ಚೆಕ್ ಮಾಡಿದಾಗಲೇ ಗೊತ್ತಾಗುತ್ತೆ ಸೊ ಎಷ್ಟಿದೆ ಅಂತ. ಸೊ ಬೆಸ್ಟ್, ಸೊ ಈಸಿಯಾಗಿ ಹ್ಯಾಂಡಲ್ ಮಾಡುವಂತ ಒಂದು ಏನೋ ಸಿಂಪಲ್ ಒಂದು ಮೊಬೈಲ್ ಹ್ಯಾಂಡಲ್ ಮಾಡುವಷ್ಟು ನೀವು ಎಲೆಕ್ಟ್ರಿಕಲ್ ವೆಹಿಕಲ್ ಹ್ಯಾಂಡಲ್ ಮಾಡಬಹುದು. ಆದ್ರೆ ಒಂದು ಕಂಪ್ಲೀಟ್ ಹ್ಯಾಂಡಿ ಆಗಿರುವಂತ ಒಂದು ಸ್ಕೂಟರ್ ಅಂತ ಹೇಳ್ಬೋದು. ಓಕೆ, ಜೊತೆಗೆ ಸರ್ ಈ ವಿಡಿಯೋ ನೋಡ್ತಿರೋರಿಗೆ ಇನ್ನೊಂದು ಪ್ರಶ್ನೆ ಕಾಡುತ್ತೆ. ಯಾಕಂದ್ರೆ ನೀವೇನೋ ಆಫರ್ಸ್ ಸ್ಕೀಮ್ ಬಗ್ಗೆ ಎಲ್ಲ ಹೇಳ್ಬಿಟ್ರೆ ಅದ್ರ ಜೊತೆಗೆ ಅವ್ರಿಗೆ ಹಲವಾರು ಪ್ರಶ್ನೆ ಇರುತ್ತೆ. ಅದರಲ್ಲಿ ಪ್ರಮುಖವಾದಂತಹ ಪ್ರಶ್ನೆ ಅಂದರೆ, ನನ್ನ ಎಕ್ಸಾಂಪಲ್ನೇ ತಗೊಳ್ತೀನಿ. ಯಾಕಂದರೆ ಸ್ಟಾರ್ಟಿಂಗಿಂದನೂ ನನ್ನದೇ ಎಕ್ಸಾಂಪಲ್ ಹೇಳ್ತಾ ಬಂದೆ. ನಾನು ಬಂದೆ 16,000 ರೂಪೀಸ್ ಕೊಟ್ಟೆ, ಗಾಡಿ ತೊಗೊಂಡೆ, EMI ಕಟ್ತಾ ಇದ್ದೀನಿ. ನೀವು ಆಲ್ರೆಡಿ 2 ವರ್ಷ ಅಂತ ಹೇಳಿದ್ರಿ, ಅಂದರೆ 24 ತಿಂಗಳು. ಸೊ ಅದರಲ್ಲಿ ನಾನು 22 ತಿಂಗಳು ಕಟ್ಟಿದ್ದೀನಿ, ಅಂದರೆ 80,000 ಕಟ್ಟಿದ್ದೀನಿ. ಸೊ ಇನ್ನು 10,000 2 ತಿಂಗಳು ಕಟ್ಟೋಕೆ ನಾನು ಬಾಕಿ ಇದೆ. ಸೊ ಆ ಸಂದರ್ಭದಲ್ಲಿ ನನಗೆ 24 ಮೆಂಬರ್ಸ್ ರೆಫರೆನ್ಸ್ ಆಗಿ ಸಿಕ್ಕಿದ್ರು, ನಿಮ್ಮ ಹತ್ರ ಕರ್ಕೊಂಬಂದೆ. ಅವರು ಕೂಡ ಈ ವೆಹಿಕಲ್ ಅನ್ನ ಪರ್ಚೇಸ್ ಮಾಡಿದ್ರು. ಸೊ ಅವಾಗ
ನನ್ಗೆ ಅಮೌಂಟ್ ಏನಾದ್ರೂ ವಾಪಸ್ ಬರುತ್ತಾ ಹೇಗೆ? ಈಗೇನಾಗುತ್ತೆ ನಿಮ್ದು ಒಂದು ಬಂದ್ಬಿಟ್ಟು EMI ಕಂಡೀಷನ್ ಸಪೋಸ್ ಏನಾಗುತ್ತೆ ಈಗ 24ರಲ್ಲಿ 15 ಮಾಡಿರ್ತಾರೆ, ಸಡನ್ ನಿಮ್ಗೆ ಯಾರೋ ಒಂದು ಫ್ರೆಂಡ್ ಟೀಮ್ ಸಿಕ್ತು, ಓಕೆ ಅಲ್ಲೊಂದು 20 ಜನ ಸಿಕ್ಕಿದ್ರು, ಅವಾಗ ಏನಾಗುತ್ತೆ ನಿಮ್ಮ ಬ್ಯಾಲೆನ್ಸ್ EMI ಏನಾಗುತ್ತೆ ಅದಕ್ಕೆ ಕಂಪ್ಲೀಟ್ ರಿಕವರಿ ಆಗ್ಬಿಟ್ಟು ಇನ್ನು ಬ್ಯಾಲೆನ್ಸ್ ನಿಮ್ಗೆ ಏನು ಎಕ್ಸೆಸ್ ಆಕ್ಚುಲಿ EMI ಪ್ರಕಾರ ಏನ್ ಬರಬೇಕಿತ್ತು ಆ ಒಂದು ಅಮೌಂಟ್ ನಿಮಗೆ ಸೊ TDS ಕಟ್ ಆಗ್ಬಿಟ್ಟು ನಿಮ್ಮ ಅಕೌಂಟ್ಗೆ ಅದು ಕ್ರೆಡಿಟ್ ಆಗುತ್ತೆ. ಓಕೆ ಸೊ ಆ ತರ ಕೂಡ ಬೆನಿಫಿಟ್ಸ್ ಇದೆ. ಅಂದ್ರೆ ನಮ್ ದುಡ್ಡಂತೂ ಎಲ್ಲಿಗೂ ಹೋಗಲ್ಲ, ಎಲ್ಲೂ ಹೋಗಲ್ಲ ಖಂಡಿತ. ಒಂದು EMI ಕಟ್ಬೇಕು ಅಥವಾ ರೆಫರೆನ್ಸ್ ಮಾಡಿ ಕಸ್ಟಮರ್ಸ್ ನ ಕರ್ಕೊಂಡ್ಬಂದು ನಿಮ್ ಹತ್ರ ಪರ್ಚೇಸ್ ಮಾಡಿಸ್ಬೇಕು. ಓಕೆ, ಅವಾಗ ಅವರೇ ಬರ್ಬೇಕಾಗತ್ತಾ? ಯಾರು ಪರ್ಚೇಸ್ ಮಾಡಿರ್ತಾರೆ ಅವರೇ ಅವ್ರ ಜೊತೆಗೆ ಬಂದು ಹೇಗೆ? ಅಲ್ಲ ಆ ರೀತಿನಾದ್ರೂ ಬರ್ಬೋದು. ಇಲ್ಲ ಅಂತಂದ್ರೆ ಸೊ ನಮ್ದೇ ಆದ ಒಂದು ಮೊಬೈಲ್ ಆಪ್ ಇದೆ, ಆಪ್ ಮುಖಾಂತರ ಅವರು ಅಪ್ಲೋಡ್ ಮಾಡಿದ್ರೆ ಸಾಕು, ಯಾರು ಕಸ್ಟಮರ್ ಬರ್ತಾ ಇದಾರೆ ಅಂತ ಮುಂಚೆನೆ ಅದು ವಿತ್ ಏನು ಲೊಕೇಶನ್ ಸಮೇತ ಇರುತ್ತೆ. ಅಲ್ಲಿ ಶೋರೂಮ್ಗೆ ಹೋಗಿ ಅವರು ಜಸ್ಟ್ ಫೋನ್ ನಂಬರ್ ಸಾಕು, ಓಕೆ ಈ ಕಸ್ಟಮರ್ ರೆಫರೆನ್ಸ್ ಅಲ್ಲಿ ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಅವಾಗ ಆಟೋಮೆಟಿಕ್ ಅದು ಇಂಟರ್ಲಿಂಕ್ ಆಗ್ತಾ ಇರುತ್ತೆ. ಸೊ ಅದಕ್ಕೇನು ಕಸ್ಟಮರ್ ಏನು ಯಾರು ಕಳ್ಸಿರ್ತಾರೆ ಅವರು ಯೋಚನೆ ಮಾಡೋ ಅವಶ್ಯಕತೆ ಇರಲ್ಲ. ಓಕೆ, ಈಗ ಜನವರಿ 1 ಇಂದ ಶುರುವಾಗಿದೆ, ಆಲ್ಮೋಸ್ಟ್ 17 ಡೇಸ್ ಆಗೋಗಿದೆ. ಸೊ ಹೇಗಿದೆ ಸರ್ ರೆಸ್ಪಾನ್ಸ್? ಸರ್ ರೆಸ್ಪಾನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಬಟ್ ಇಲ್ಲಿ ಏನು ಅಂತ ಅಂದ್ರೆ ಈಗ ಬೇರೆ ಈಗ ನಮ್ಮ ಒಂದು ನ್ಯೂ ವರ್ಷನ್ ಮಾಡೆಲ್ಗಳು ಏನಿದಾವೆ ಕೆಲವೊಂದು ಡೀಲರ್ಶಿಪ್ ಲೆವೆಲ್ ಇನ್ನೂ ರೀಚಸ್ ಆಗಿಲ್ಲ ಅದು. ಓಕೆ, ಸೊ ಅದು ಕೂಡ ರೀಚಸ್ ಆಗ್ತಾ ಇದೆ ಬ್ಯಾಕ್ ಟು ಬ್ಯಾಕ್. ಬಟ್ ಯಾರೆಲ್ಲ ಇದ್ರೆ ಸಪೋಸ್ ಈಗ ಫಸ್ಟ್ ನಿಮ್ದು ಈಗ ಡಾಕ್ಯುಮೆಂಟ್ ಚೆಕ್ ಮಾಡಿಸಿ ಆದ್ಮೇಲೆ ಲೋನ್ ಅಪ್ರೂವಲ್ ಆದ್ಮೇಲೆ ಸೊ ನೆಕ್ಸ್ಟ್ ನಮ್ಮ ನಿಯರೆಸ್ಟ್ ಕೌಂಟ್ರಿಂದನೇ ನಾವು ಇದನ್ನ ಡೆಲಿವರಿ ಕೊಡೋದು. ಯಾವುದೇ ಕಾರಣ ಕಸ್ಟಮರ್ ನಾವು ಡೇಟಾ ಕೊಡೋಕೆ ಹೋಗಲ್ಲ. ಏನಕ್ಕೆ ಅಂತಂದ್ರೆ ನಾಳೆ ಸರ್ವಿಸ್ ಬೇಕಾಗುತ್ತೆ ಪ್ರತಿಯೊಬ್ಬರು ಕೂಡ. ಆ ಸರ್ವಿಸ್ ಬೇಕು ಅಂದಾಗ ಪ್ರತಿ ಟೈಮ್ ನಾನು ಬೆಂಗಳೂರಿಂದ ಹೋಗಿ ಕೊಡೋದಕ್ಕಂತೂ ಆಗಲ್ಲ. ಅದಕ್ಕೆ ನಮ್ದಾದ ಔಟ್ಲೆಟ್ಗಳಿದೆ, ಅಲ್ಲಿ ಅವ್ರು ಹೋಗಿ ಕಲೆಕ್ಟ್ ಮಾಡ್ಕೊಂಡ್ರೆ ಸಾಕು, ನಾಳೆ ಸರ್ವಿಸ್ ಕೂಡ ಅಲ್ಲೇ ಸಿಗುವಂತದ್ದು ಕಸ್ಟಮರ್ ಬೆನಿಫಿಟ್ ಆಗುತ್ತೆ. ಓಕೆ, ನಾನು ಯಾವ್ದೋ ಡಿಸ್ಟ್ರಿಕ್ಟ್ ಅಥವಾ ತಾಲೂಕಲ್ಲಿ ಒಂದು ಔಟ್ಲೆಟ್ ನಿಮ್ದು ಮಾಡ್ಬೇಕು ಅಂದ್ರೆ ಏನ್ ಪ್ರೊಸೀಜರ್ ಇರುತ್ತೆ? ಎಷ್ಟು ಹಣವನ್ನ ನಿಮ್ಗೆ ಡೆಪಾಸಿಟ್ ಆ ತರ ಮಾಡ್ಬೇಕು? ಸೊ ಔಟ್ಲೆಟ್ ಗಳನ್ನ ನೀವೇ ರೆಡಿ ಮಾಡ್ಕೊಡ್ತೀರಾ ಅಥವಾ ಅವರೇ ಮಾಡ್ಬೇಕಾ? ಹೇಗೆ ಇದು ಪ್ರೊಸೆಸಿಂಗ್? ನಮ್ದು ಹೇಗೆ ಅಂದ್ರೆ ವೆರಿ ಸಿಂಪಲ್ ಸ್ಟೆಪ್ ಇರುತ್ತೆ. ಸೊ ಒಂದು ಶೋರೂಮ್ ಮಾಡ್ಬೇಕು ಒಂದು ತಾಲೂಕಲ್ಲಿ ಅಂತ ಅಂದ್ರೆ ಸೊ 10 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಅದ್ರಲ್ಲಿ 1 ಲಕ್ಷ ರೂಪಾಯಿ ಫ್ರಾಂಚೈಸಿ ಫೀಸ್ ಇರುತ್ತೆ, ಇನ್ನು 9 ಲಕ್ಷ ರೂಪಾಯಿ ಕಂಪ್ಲೀಟ್ ವೆಹಿಕಲ್ ಇರುತ್ತೆ. ಓಕೆ, ಸೊ ವೆಹಿಕಲ್ ಅಂದ್ರೆ ಇನ್ಕ್ಲೂಡಿಂಗ್ ಸ್ಪೇರ್ ಪಾರ್ಟ್ ಕೂಡ ಇರುತ್ತೆ. ಓಕೆ, ಅದು ಯಾಕಂದ್ರೆ ಇವಾಗ ನಾವು ಸ್ಪೇರ್ ಪಾರ್ಟ್ ಅನ್ನ ವಾಲಂಟರಿಗೆ ನಾವು ತಗೊಳ್ಳೇಬೇಕು ಅಂತ ಇದು ಮಾಡ್ತೀವಿ. ಫಸ್ಟ್ ಎಲ್ಲ ಏನಿತ್ತು ಸಪೋಸ್ ಫಸ್ಟ್ ವೆಹಿಕಲ್ ಸೇಲ್ ಮಾಡಿ ಅಂತ ಇದು ಮಾಡ್ತಾ ಇದ್ವಿ. ಬಟ್ ಅದೇನಾಗ್ತಾ ಇತ್ತು, ವೆಹಿಕಲ್ ಸೇಲ್ ಮಾಡಿದ್ಮೇಲೆ ಸ್ಪೇರ್ ಪಾರ್ಟ್ ಇಟ್ಕೊಳ್ತಿರಲ್ಲ, ಆಮೇಲೆ ಕಸ್ಟಮರ್ ತುಂಬಾನೇ ಪ್ಯಾನಿಕ್ ಆಗ್ತಾ ಇದ್ರು. ನಾವೀಗ ಏನ್ ಮಾಡ್ತೀವಿ, ಮ್ಯಾಂಡೇಟರಿಗೆ ಒಂದು ಕಿಟ್ ಮಾಡಿದೀವಿ. ಆ ಕಿಟ್ ತರ ಅವರು ಸ್ಪೇರ್ ಏನೋ ಈ ಒಂದು ವೆಹಿಕಲ್ಸ್ ಜೊತೆಗೆ ಸೊ ಈ ಸ್ಪೇರ್ ಪಾರ್ಟ್ ಗಳನ್ನ ಮ್ಯಾಂಡೇಟರಿ ತಗೊಳ್ಳೇಬೇಕು. ಸೊ ಅವಾಗ ಏನಾಗುತ್ತೆ, ನಾಳೆ ಏನೇ ಪ್ರಾಬ್ಲಮ್ ಬಂದ್ರು ಕಸ್ಟಮರ್ ಇಮಿಡಿಯೇಟ್ ಅವರು ಸೊಲ್ಯೂಷನ್ ಕೊಡಬಹುದು. ಓಕೆ, ಆ ಒಂದು ಔಟ್ಲೆಟ್ ಗಳಲ್ಲಿ ಸರ್ವಿಸ್ ಮಾಡೋರು ಯಾರಾದ್ರೂ ಇರ್ತಾರಲ್ಲ, ಅವರು ನಿಮ್ ಕಡೆಯಿಂದಾನೇ ಕಳಿಸ್ತಾರ ಅಥವಾ ಅವ್ರಿಗೆ ಟ್ರೈನಿಂಗ್? ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ ನಾವು. ಸೊ ಅವ್ರು ಅಲ್ಲಿನ ಲೋಕಲ್ ಇದ್ರೆ ಬೆಸ್ಟ್ ಆಗುತ್ತೆ. ಸೊ ಆಮೇಲೆ ಅವರು ಎಲ್ಲಿ ಇದಿರುತ್ತೆ ಏನೋ ಟ್ರೈನಿಂಗ್ ರಿಲೇಟೆಡ್ ಸೇಲ್ಸ್ ಇರ್ಬೋದು, ಸರ್ವಿಸ್ ಇರ್ಬೋದು, ಎಲ್ಲದೂ ಕೂಡ ರಿಲೇಟೆಡ್ ಟ್ರೈನಿಂಗ್ ನಮ್ಮಿಂದನೇ ಆಗುತ್ತೆ. ಇನ್ನು ಅದು ಬಿಟ್ಟರೆ ನೆಕ್ಸ್ಟ್ ಬಂದ್ಬಿಟ್ಟು ಸೊ ರೆಗ್ಯುಲರ್ ಇನ್ನು ಔಟ್ಲೆಟ್ ಅಲ್ಲಿ ಅವರಿಗೆ ಏನು ಅಂತಂದ್ರೆ ಅಟ್ಲೀಸ್ಟ್ ಅವರಿಗೆ 2 ತರ ಏನು ಮಾರ್ಜಿನ್ ಸಿಗುತ್ತೆ. ಒಂದು ಅವ್ರು ಕಸ್ಟಮರ್ ಸೇಲ್ ಮಾಡ್ಬೋದು, ಅವಾಗ ಕೂಡ ಒಳ್ಳೆ ಮಾರ್ಜಿನ್ ಸಿಗುತ್ತೆ. ಅದ್ರ ಜೊತೆಗೆ ನಾವೀಗ ಏನ್ ಮಾಡಿದ್ವಿ, ನಮ್ಮ ಒಂದು ಬ್ಯಾಕ್ ಇನ್ ಟೀಮ್ ಡೈರೆಕ್ಟ್ ಸೇಲ್ ಮಾಡ್ತಾ ಇರುತ್ತೆ. ಯಾರು ನಮ್ಮ ಏನು ಮನೆಗೊಂದು EV ಪ್ರಾಜೆಕ್ಟ್ ಟೀಮ್ ಅಲ್ಲಿ ಏನು ವರ್ಕ್ ಮಾಡ್ತಾ ಇರ್ತಾರೆ, 1000 ಪೀಪಲ್ ಏನು ವರ್ಕ್ ಮಾಡ್ತಾರೆ ಅವರು ವರ್ಕ್ ಮಾಡ್ತಾ ಇರ್ತಾರೆ. ಒಂದು ನಮ್ಮ ಆಫೀಸ್ ನಲ್ಲೂ ಕೂಡ ಬ್ಯಾಕ್ ಇನ್ ಟೀಮ್ ಇರ್ತಾರೆ, ಅವರು ಕೂಡ ಏನ್ ಮಾಡ್ತಾ ಇರ್ತಾರೆ, ಬ್ಯಾಕ್ ಟು ಬ್ಯಾಕ್ ಅಲ್ಲಿ ಪುಷ್ ಮಾಡ್ತಾ ಇರ್ತಾರೆ. ಅವಾಗ ಏನು ನಮಗೆ ಆರ್ಡರ್ಗಳು ಡೈರೆಕ್ಟ್ ಆಗಿ ಬರುತ್ತೆ, ಅದನ್ನ ಆ ಒಂದು ಪರ್ಟಿಕ್ಯುಲರ್ ಔಟ್ಲೆಟ್ ಇಂದ ನಾವು ರೂಟೇಟ್ ಮಾಡ್ತಾ ಇರ್ತೀವಿ. ಸೊ ಅದು ಕೂಡ ಅವ್ರಿಗೆ ಇಂಡೈರೆಕ್ಟ್ ಸೇಲ್ಸ್ ಬರ್ತಾ ಇರುತ್ತೆ, ಡೈರೆಕ್ಟ್ ಸೇಲ್ಸ್ ಅವ್ರು ಮಾಡ್ತಾ ಇರ್ತಾರೆ. ಓಕೆ, ಈಗ ಬೆಂಗಳೂರಲ್ಲಿ 7 ಔಟ್ಲೆಟ್ ಇದೆ ಅಂತ ಹೇಳಿದ್ರೆ ಯಾವ ಏರಿಯಾದಲ್ಲಿ ಇದೆ? ಸೊ ಇವಾಗ ಬಂದ್ಬಿಟ್ಟು ರಾಜನಗರ ನಮ್ದು ಮೈನ್ ಇರುವಂತದ್ದು. ಅದು ಬಿಟ್ಟರೆ ನೆಕ್ಸ್ಟ್ ನಾಗರಬಾವಿ ಇದೆ, ಆಮೇಲೆ ನೆಕ್ಸ್ಟ್ HBR ಇದೆ, ಅದು ಬಿಟ್ಟರೆ ನೆಕ್ಸ್ಟ್ ಆನೆಕಲ್ ಇದೆ, ಆಮೇಲೆ ಅತ್ತಿಬೆಲೆ ಇದೆ. ಓಕೆ ಸರ್, ಈಗ ಯಾವುದೇ ವೆಹಿಕಲ್ ಅನ್ನ ನಾವು ಪರ್ಚೇಸ್ ಮಾಡುವಾಗ್ಲೂ ಕೂಡ ಅದರಲ್ಲಿ ಸ್ಪೇಸ್ ಎಷ್ಟಿದೆ, ಕಾಲು ಕೈ ಎಲ್ಲ ಇಟ್ಕೊಳ್ಳೋಕೆ ಆರಾಮಾಗತ್ತಾ ಅನ್ನೋ ಯೋಚನೆ ಮಾಡ್ತೀವಿ. ಪರ್ಟಿಕ್ಯುಲರ್ ಆಗಿ ನಿಮ್ಮ ಈ ಒಂದು ಬ್ರ್ಯಾಂಡ್ ಗಳ ಬಗ್ಗೆ ಮಾತಾಡೋದಾದ್ರೆ ಹೇಗಿದೆ ಸ್ಪೇಸ್? ಸೊ ಈ ಒಂದು ವೆಹಿಕಲ್ ಹೇಗಿದೆ ಅಂತ ಅಂದ್ರೆ ಸೊ ಎಸ್ಪೆಷಲಿ ಪವರ್ಫುಲ್ ಯಾರಿಗೆಲ್ಲ ನೋಡ್ತಾ ಇರ್ತಾರೆ, ಲಾಂಗ್ ರೇಂಜ್ ಏನ್ ನೋಡ್ತಾ ಇರ್ತಾರೆ. ಯಾಕಂದ್ರೆ ಈ ಒಂದು ವೆಹಿಕಲ್ ಸ್ಪೆಷಾಲಿಟಿ ಏನು ಅಂತ ಅಂದ್ರೆ ಇಡೀ ಮಾರ್ಕೆಟ್ ಅಲ್ಲಿ ಯಾರ ಹತ್ರನೂ ಇಲ್ಲ. ಒಂದು ಚಾರ್ಜ್ಗೆ 250 ಕಿಲೋಮೀಟರ್ ಇದನ್ನ ಅಪ್ಗ್ರೇಡ್ ಮಾಡಬಹುದು. ಆ ಒಂದು ಫೆಸಿಲಿಟಿ ಈ ಒಂದು ವೆಹಿಕಲ್ ಬಿಟ್ಟರೆ ಇಡೀ ಇಂಡಿಯಾದಲ್ಲಿ ಯಾವ ವೆಹಿಕಲ್ ಕೂಡ ಆ ಒಂದು ಫೆಸಿಲಿಟಿ ಇಲ್ಲದೆ ಇರುವಂತದ್ದು. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಇನ್ನ ನಾರ್ಮಲ್ ಇದೆಲ್ಲ ಇಡಬಹುದು. ಬಟ್ ಇಲ್ಲೇನಂದ್ರೆ ಫ್ರಂಟ್ ಅಲ್ಲಿ ಸ್ವಲ್ಪ ಸಿಲಿಂಡರ್ ಆ ಥರ ಇಡೋದಕ್ಕೆ ಸ್ವಲ್ಪ ಇದ್ರಲ್ಲಿ ಕಷ್ಟ ಆಗುತ್ತೆ. ಬಟ್ ಆ ಒಂದು ಮಾಡೆಲ್ ಇದೆ ನೋಡಿ, ಸೊ ಅದರಲ್ಲಿ ಅದು ಸ್ವಲ್ಪ ತುಂಬಾನೇ ಜಾಸ್ತಿ ಇದು ಬರುತ್ತೆ. ಓಕೆ, ಸೊ ಆ ಒಂದು ಸಿಸ್ಟಮ್ ಅದರಲ್ಲಿ ಇರುವಂತದ್ದು. ಸೊ ಆರಾಮಾಗಿ ಸಿಲಿಂಡರ್ ಆ ಥರದ್ದು ಬೇಕು ಅಂದ್ರೆ ಲಗೇಜ್ ಬೇಕು ಅಂದ್ರೆ ಇಲ್ಲಿ ಇಡಬಹುದು. ಹೌದು, ಬೆಂಗಳೂರು ಅಂತ ಏರಿಯಾಗಳಲ್ಲಿ ಅಥವಾ ಈಗ ಓಡಾಡುವಾಗ ಲಗೇಜ್ ಇಟ್ಕೊಳ್ಳೋಕೆಲ್ಲ ಸ್ಪೇಸ್ ಬೇಕಾಗಿ. ಅದು ಬಿಟ್ಟರೆ ಪ್ರತಿಯೊಂದು ವೆಹಿಕಲ್ ಕೂಡ ರಿವರ್ಸ್ ಗೇರ್ ಸಿಸ್ಟಮ್ ಇರ್ಬೋದು, ಆಮೇಲೆ ಮೊಬೈಲ್ ಚಾರ್ಜಿಂಗ್ ಇರ್ಬೋದು, ರಿಮೋಟ್ ಸಿಸ್ಟಮ್ ಇರ್ಬೋದು, ಎಲ್ಲ ಒಂದು ಮ್ಯಾಂಡೇಟರಿ ಏನು ಕೀ ಫೀಚರ್ಸ್ ತರ ಇದೇ ಇರುತ್ತೆ. ಓಕೆ, ಯಾವ್ದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇದೆ ಸರ್ ಈಗ? ಸೊ ಈ ಮೂರು ಕೂಡ ಡಿಮ್ಯಾಂಡ್ ಇದೆ. ಸೊ ಯಾಕಂದ್ರೆ ಒಂದೊಂದು ಕಸ್ಟಮರ್ ಕೂಡ ಒಂದೊಂದರ ಯೋಚನೆ ಮಾಡ್ತಾರೆ. ಹೌದು ಹೌದು. ಸೊ ಅವರು ಸ್ಟೈಲಿಶ್ ಅಂತ ಯೋಚನೆ ಮಾಡ್ತಾರೆ, ಕೆಲವರು ಸ್ಪೇಸ್ ಅಂತ ಯೋಚನೆ ಮಾಡ್ತಾರೆ, ಕೆಲವರು ಪವರ್ಫುಲ್ ಅಂತ ಯೋಚನೆ ಮಾಡ್ತಾರೆ, ಸೊ ಕೆಲವರು ಮೈಲೇಜ್ ಅಂತ ಯೋಚನೆ ಮಾಡ್ತಾರೆ. ಸೊ ಈಗ ಸ್ವಿಗ್ಗಿ ಝೊಮ್ಯಾಟೊ ಈಗ ಡೆಲಿವರಿ ಅಂತ ನೋಡ್ತಾ ಇದ್ದಾರೆ, ಅವರೆಲ್ಲ ಜಾಸ್ತಿ ಇದೇ ತರ ವೆಹಿಕಲ್ ನ ಏನು ತಗೊಳ್ತಾ ಇರುವಂತದ್ದು. ಇಲ್ಲ ಸಪೋಸ್ ಪರ್ಸನಲ್ ಯೂಸ್ಗೆ ಅಂತಂದ್ರೆ ಜಾಸ್ತಿ ಇನ್ಫಿನಿಟಿ ವೆಹಿಕಲ್ ನ ಚೂಸ್ ಮಾಡ್ತಾರೆ. ಇಲ್ಲ ಸಪೋಸ್ ನಮಗೆ ಏನು
ಒಂದು ಸ್ವಲ್ಪ ಲಗೇಜ್ ಹೊಡೆಯೋದಕ್ಕೆ ಬೇಕು ಅಂತಂದ್ರೆ ಸ್ವಲ್ಪ ಆದಷ್ಟು ಈ ತರದ್ದು ವೆಹಿಕಲ್ ನ ಮಲ್ಟಿಪರ್ಪಸ್ಗೆ ಯೂಸ್ ಮಾಡ್ತಾರೆ. ಓಕೆ ಸೊ ಈ ತರ ಒಂದೇ ಒಂದು ಎಲ್ಲವೂ ಕೂಡ ಒಂದು ಡಿಫ್ರೆಂಟ್ ಎಕ್ಸ್ಪೆಕ್ಟೇಷನ್ ಅಲ್ಲಿ ತಗೊಳ್ಳುವಂತದ್ದು. ಯಾಕೆಂದ್ರೆ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಪ್ರಕಾರ ಇದು ವೆಹಿಕಲ್ ಅವರಿಗೆ ಬೇಕಾಗಿರುತ್ತೆ. ಓಕೆ ಯಾಕೆ ನಾವು ಅದನ್ನ ಡಿಸೈಡ್ ಮಾಡೋದಕ್ಕೂ ಆಗಲ್ಲ, ಡಿಸಿಷನ್ ತಗೊಳ್ಳೋದಕ್ಕೂ ಆಗಲ್ಲ ಅದನ್ನ. ಹೌದು, ಐ ಥಿಂಕ್ ಆಲ್ ಇನ್ಫಾರ್ಮೇಶನ್ ನೀವು ಕೊಟ್ಟಿದ್ದೀರಾ. ಖಂಡಿತ ಹೌದು. ಓಕೆ, ಥ್ಯಾಂಕ್ ಯು ಸರ್ ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ಯಾಕಂದ್ರೆ ತುಂಬಾ ಜನಕ್ಕೆ ಐಡಿಯಾ ಇರಲ್ಲ, ಸೊ ತಗೊಬೇಕು ಅಂತಿರುತ್ತೆ, ಬಟ್ ಎಲ್ಲಿ ತಗೊಳ್ಳೋದು, ಎಲ್ಲಿ ಬ್ಯಾಟ್ರಿ ಬ್ಲಾಸ್ಟ್ ಆಗುತ್ತೋ ಅಥವಾ ಪ್ರೈಸ್ ಎಷ್ಟೊಂದು ಕಾಸ್ಟ್ಲಿ ಇರುತ್ತೆ ಸೊ ಅಂತ. ಸೊ ತುಂಬಾನೇ ಕಡಿಮೆ ಬೆಲೆಗೆ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲೆಕ್ಟ್ರಾನಿಕ್ ವೆಹಿಕಲ್ ಅನ್ನೋದು ಎನ್ವೈರನ್ಮೆಂಟ್ ಫ್ರೆಂಡ್ಲಿ, ಜೊತೆಗೆ ಲೋ ಮೇಂಟೆನೆನ್ಸ್ ಕೂಡ ಮತ್ತೆ ಹೈ ಫೀಚರ್ಸ್ ಅನ್ನ ಕೂಡ ಹೊಂದಿರುತ್ತೆ. ಅಷ್ಟೇ ಅಲ್ಲದೆ ಇದನ್ನ ಏನು ಓಡಿಸೋದು ಕೂಡ ತುಂಬಾನೇ ಸುಲಭ. ಹಾಗಾದ್ರೆ ಮತ್ಯಾಕ್ ತಡ, ನೀವು ಕೂಡ ಒಂದೊಳ್ಳೆ ಎಲೆಕ್ಟ್ರಿಕ್ ವೆಹಿಕಲ್ಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ರೆ ಈ ಒಂದು ಮೈ ಇವಿ ಸ್ಟೋರ್ಗೆ ವಿಸಿಟ್ ಮಾಡ್ಬೋದು. ಯಾಕಂದ್ರೆ ಒಳ್ಳೊಳ್ಳೆ ಆಫರ್ಸ್ ಕೂಡ ನಡೀತಾ ಇದೆ. ಜಸ್ಟ್ 16,000 ತೆಗೆದುಕೊಂಡು ಬಂದ್ರೆ ನೀವು ವೆಹಿಕಲ್ ಅನ್ನ ಪರ್ಚೇಸ್ ಮಾಡ್ಬೋದು. ಜೊತೆಗೆ ತಿಂಗಳ EMI ಅನ್ನ ಕೂಡ ಕಟ್ಬೋದು. ಇಲ್ಲ ನಮಗೆ EMI ಕಟ್ಟೋದಕ್ಕೆ ಕಷ್ಟ ಆಗತ್ತೆ ಅನ್ಕೊಳ್ಳೋರು, ಸೊ ಸಾಕಷ್ಟು ಜನ, ಅದರಲ್ಲೂ 24 ಜನರನ್ನ ಏನಾದರೂ ನೀವು ರೆಫರ್ ಮಾಡಿದ್ರೆ ಸೊ ನೀವು EMI ಕೂಡ ಕಟ್ಟಬೇಕಾಗಿಲ್ಲ. ಅಷ್ಟೇ ಅಲ್ಲದೆ 15,000 ಕೂಡ ರೀಫಂಡ್ ಆಗತ್ತೆ. ಸೊ ಒಂದೊಳ್ಳೆ ಆಫರ್ ನಡೀತಾ ಇರೋದ್ರಿಂದ ಮತ್ಯಾಕ್ ತಡ, ನೀವು ಕೂಡ ಎಲೆಕ್ಟ್ರಿಕ್ ವೆಹಿಕಲ್ ಅನ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಮೈ ಇವಿ ಸ್ಟೋರ್ಗೆ ವಿಸಿಟ್ ಮಾಡಿ.